ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇವೆ. ನಾವೀಗ ಗೂಳೂರಿನಿಂದ ಇಲ್ಲಿನ ಜನಾಭಿಮತವನ್ನ ಆರಂಭಿಸಿದ್ದೇವೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹಾಲಿ ಶಾಸಕ ಬಿ ಸುರೇಶ್ ಗೌಡ ಅವರು ಬಿಜೆಪಿ ಪಕ್ಷದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಬಿಜೆಪಿಯ GS ಬಸವರಾಜ್ ಅವರಿಗೆ ಭಾರಿ ಬಹುಮತದಿಂದ ಆಯ್ಕೆ ಮಾಡಲಾಗಿತ್ತು. ಈ ಬಾರಿ ಇಲ್ಲಿನ ಮತದಾರರು ವಿ ಸೋಮಣ್ಣರವರನ್ನು ಅಪ್ಪಿಕೊಳ್ಳುತ್ತಾರ ಅಥವಾ ಗ್ರಾಮಾಂತರದಲ್ಲಿ ತನ್ನದೇ ಆದ ಹಿಡಿತ ಹೊಂದಿರುವಂತಹ ಕಾಂಗ್ರೆಸ್ನ ಅಭ್ಯರ್ಥಿ SP ಮುದ್ದಹನುಮೇಗೌಡರ ಪರ ವಾಲ್ತಾರ? ಬನ್ನಿ ನೋಡೋಣ. ತಮ್ಮ ಮತ ಯಾವ ಪಕ್ಷಕ್ಕೆ? ಸರ್ ನಾವ್ ಯಾವ್ದಕ್ಕೂ ಸೇರಲ್ಲ ಸರ್. ನಮ್ಮ ಮನ್ಸಿಗೆ ಅವತ್ತು ಏನ್ ಬರೋದು ನಾವು ಅದನ್ನೇ ಹಾಕೋದು. ಇನ್ನೂ ನಿರ್ಧಾರ ಮಾಡಿಲ್ಲ ಏನಿಲ್ಲ ಸರ್. ಈ ಬಾರಿಯ ಚುನಾವಣೆ ತಮ್ಮ ಮತ ಯಾರಿಗೆ ಸರ್? ಬಿಜೆಪಿಗೆ. ಯಾವ ಕಾರಣಕ್ಕೆ ಸರ್? ಸೋಮಣ್ಣವ್ರು ಒಳ್ಳೆ ಅಭಿವೃದ್ಧಿ ಕೆಲಸಗಳಲ್ಲೆಲ್ಲ ನೋಡಿ ಕರೋನಾ ಫೀಲ್ಡ್ ಅಲ್ಲೆಲ್ಲ ಮಾಡಿದ್ದಾರೆ. ಅದಕ್ಕೋಸ್ಕರ ಸೋಮಣ್ಣವ್ರಿಗೆ ಹಾಕೋಣ. ಮುದ್ದಹನುಮೇಗೌಡರು ಏನು ಕೆಲಸ ಮಾಡಿಲ್ಲ ಅವ್ರು, ಅದಕ್ಕೋಸ್ಕರ ಸೋಮಣ್ಣವ್ರಿಗೆ ಹಾಕ್ತಾರೆ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ಸೋಮಣ್ಣನ್ಗೆ. ಯಾವ ಕಾರಣಕ್ಕೆ? ಅವ್ರ ಚೆನ್ನಾಗಿ ಕೆಲಸ ಮಾಡೋರು, ಎಲ್ಲ ಮಾಡೋರು. ಮುದ್ದಹನುಮೇಗೌಡರು ಏನು ಮಾಡಿಕೊಟ್ಟಿಲ್ಲ, ಏನು ಮಾಡ್ಕೊಟ್ಟಿಲ್ಲ, ಏನು ಮಾಡ್ತಾನೂ ಇಲ್ಲ. ಅವರು ಏನು ಮಾಡ್ತಾನೆ ಇಲ್ಲ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾವ ಪಾರ್ಟಿ? ಮುದ್ದಹನುಮೇಗೌಡರು ಸರ್. ಯಾವ ಕಾರಣಕ್ಕೆ? ಕಾಂಗ್ರೆಸ್. ಬಿಜೆಪಿಗ ಕಾಂಗ್ರೆಸ್ಗ? ಅಲ್ಲಿ ಹೋದ್ಮೇಲೆ ಅದಕ್ಕೆ ಅಂತಲೇ ಗೊತ್ತಾಗಲ್ಲ, ಆಮೇಲೆ ಹೋಲಿಕ್ಕೆ ಹೋದಾಗಲೇ ಗೊತ್ತಾಗಲ್ಲ. ಈ ಸತಿ ಯಾವ ಪಕ್ಷ ಕೊಟ್ಟು ಹಾಕ್ಬೇಕಂತಾರೆ? ಕಾಂಗ್ರೆಸ್ಗ ಬಿಜೆಪಿಗ? ಯಾರಿಗೋಪ್ಪ. ಮನೆಯಲ್ಲಿ ತಮ್ಮ ಮತ ಕಾಂಗ್ರೆಸ್ ಬಿಜೆಪಿ? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಸರ್ ಆರ್ಥಿಕವಾಗಿ ಮುಂದುವರಿತಿದೆ ದೇಶ, ಅದಕ್ಕೋಸ್ಕರ. ಚುನಾವಣೆಯಲ್ಲಿ ತಮ್ಮ ಮತ ಕಾಂಗ್ರೆಸ್ ಬಿಜೆಪಿ? ಯಾವ ಕಾರಣಕ್ಕೆ ಸರ್? ಚಂದ ಮೋದಿ ಬಿಟ್ಟು ಯಾರಿಗೆ ಹಾಕೋಣ ಸರ್ ನಾವು? ಮೋದಿಗೋಸ್ಕರ ಬಿಜೆಪಿಗೆ ಹಾಕ್ತಾರೆ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಮ್ಮ ಬೆಂಬಲ ನಮ್ಮ ಬಿಜೆಪಿ. ಸೋಮಣ್ಣ ಅವರು. ಯಾವ ಕಾರಣಕ್ಕೋಸ್ಕರ ಸೋಮಣ್ಣ ಬೆಂಬಲ? ಬಿಜೆಪಿ ಮೋದಿ ಬರಬೇಕು ಅಂತ. ಮೋದಿಗೋಸ್ಕರ ಅಲ್ಲ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ? ನಮಗೆ ಬೇಲಿ ಬಂದೋಬಸ್ತ್ ಇರಬೇಕು ಅಲ್ಲಿ ಕೇಂದ್ರದಲ್ಲಿ. ನಮ್ಮ ತೋಟದಾಗ ಬೇಲಿ ಬಂದೋಬಸ್ತ್ ಆಗಿದ್ರೆ ನಾವು ಬಂದೋಬಸ್ತ್, ಅದರಿಂದ ಮೋದಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ ಸರ್? ಬಿಜೆಪಿ ಸರ್. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಅಂದ್ರೆ ಸೆಂಟ್ರಲ್ ಬಿಜೆಪಿ ಮೋದಿನೇ ಬರ್ಬೇಕು. ಮೋದಿ. ಈ ಎಲೆಕ್ಷನ್ ಅಲ್ಲಿ ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ರೆ? ಕಾಂಗ್ರೆಸ್ ಬಿಜೆಪಿನ? ಬಿಜೆಪಿ. ನಾವು ಬಿಜೆಪಿ. ಯಾವ ಕಾರಣಕ್ಕೆ ಸರ್ ಅನ್ಕೊಂಡಿದ್ರೆ? ಅವಾಗ್ಲಿಂದಲೂ ಅದೇ, ಮೊದಲಿಂದಲೂ ಬಿಜೆಪಿ, ಇವಾಗಲೂ ಬಿಜೆಪಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು ಬಿಜೆಪಿನೇ ಸರ್. ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಮೋದಿ ದೇಶದ ಹಿತಕ್ಕೋಸ್ಕರ ಬಿಜೆಪಿನೇ ನಾವು. ಬಿಜೆಪಿ. ಸುರೇಶ್ ಗೌಡ ಇಲ್ಲಿ ಗಣಪತಿ ದೇವಸ್ಥಾನ ಮಾಡ್ಯವ್ರೆ, ಅಲ್ಲಿ 20 ವರ್ಷದಿಂದ ನಾವು ಬಿಜೆಪಿನೇ. ಈಗಲೂ ಬಿಜೆಪಿನೂ, ಮುಂದೇನು ಬಿಜೆಪಿನೇ. ಸೋಮಣ್ಣ ಗೆಲ್ತಾರೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾರಿಗೆ ಸರ್? ನಾವು ಬಿಜೆಪಿ. ಯಾವ ಕಾರಣಕ್ಕೆ ಸರ್? ನಾವು ವೋಟ್ ಹಾಕಕ್ ನಿಂತ್ಕೊಂಡಿಂದ ಬಿಜೆಪಿನೇ. ವ್ಯಕ್ತಿ ನೋಡಿ ನಾವು ವೋಟ್ ಮಾಡ್ತಾ ಇದ್ವಿ. ಮೋದಿ ಅವ್ರಿಗೆ ಹಾಕ್ಬೇಕು. ಇನ್ನು ನಮ್ಮ ಗೂಳೂರ ಸುರೇಶ್ ಗೌಡ್ರು ಎಲ್ಲ ಕೆಲಸ ಮಾಡ್ಸವ್ರಿ ಸರ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಯಾವ ಕಾರಣಕ್ಕೋಸ್ಕರ ಬಿಜೆಪಿ? ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಸರ್. ಯಾರಿಂದ? ನರೇಂದ್ರ ಮೋದಿಯಿಂದ. ಮೋದಿಗೋಸ್ಕರ ಬಿಜೆಪಿನ? ಬಿಜೆಪಿ. ಸೋಮಣ್ಣ ಹೊರಗ್ನವರು ಅಂತ. ಹೊರಗಿನವರಾದ್ರೆ ಸರ್ ಕಾರ್ಯ ಮಾಡೋಕ್ಕೇನು, ಅಭಿವೃದ್ಧಿ ಕಾರ್ಯ ಮಾಡೋಕ್ಕೇನು, ಹೊರಗಿನವರಾದ್ರೇನು ಇದ್ರಾದ್ರೇನು ಮೋದಿ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಎಲ್ಲ ಇರ್ಲಿ ಬಿಡಿ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿಗೆ ಸರ್. ಯಾವ ಕಾರಣಕ್ಕೆ? ಯಾವ ಅವತ್ತಿಂದ ಬಿಜೆಪಿನೇ, ಇವತ್ತು ಬಿಜೆಪಿನೇ. ಸುರೇಶ್ ಗೌಡ್ರು ಗೆಲ್ತಾರೆ. ಸುರೇಶ್ ಗೌಡ್ರು ಅವತ್ತಿಂದ ನಮ್ಗೆ ಊರಿಗೆ ಎಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಅವತ್ತಿಂದ ಬಿಜೆಪಿಗೆ ಹಾಕ್ತಾರೆ. ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನಾವು ಬೆಲೆ ಕೊಡ್ತೀವಿ. ಮೋದಿ ಬೇಕು ನಮಗೆ. ಮೋದಿಗೋಸ್ಕರ ಬಿಜೆಪಿ. ಕಾಂಗ್ರೆಸ್ ಭಾಗ್ಯಗಳ ಬಗ್ಗೆ ಏನ್ ಹೇಳ್ತಾರೆ? ಅವರು ಮಾಡೋ ಸಹ ಏನು ಸರಿ ಇಲ್ಲ, ಅದೆಲ್ಲ ಮಾಡಿರೋದು ಸೋಂಬೇರಿಗಳು ಆಗ್ಬಿಡ್ತೀವಿ. ಅದರಿಂದ ನಮ್ಗೆ ಸೆಂಟ್ರಲ್ ಎಲ್ಲ ಅವನು ಮೋದಿನೇ ಬೇಕು ನಮಗೆ. ಯಾವ ಪಕ್ಷದ ಪರವಾಗಿ ಮತ ಚಲಾಯಿಸಬೇಕು ಅಂತ? ನಾವು ಬಿಜೆಪಿ ಬಿಟ್ರೆ ಯಾವ್ದಕ್ಕೂ ಚಲಾಯಿಸಲ್ಲ. ಬಿಜೆಪಿಗೆ ಹಾಕ್ಬೇಕು. ಯಾವ ಕಾರಣಕ್ಕೆ? ಕಾರಣಕ್ಕೆ ಅಂದ್ರೆ ಅವರು ಅಲ್ಲಿ ಕೇಂದ್ರದಲ್ಲಿ ಮೋದಿನೇ ಗೆಲ್ಬೇಕು ಅನ್ನೋದು ನಮ್ಮ ಉದ್ದೇಶ. ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಮೋದಿ ಮಕ ನೋಡ್ಕೊಂಡು ಸೋಮಣ್ಣ ಅವ್ರು ಗೆಲ್ತಾರೆ. 100%. ಕಾಂಗ್ರೆಸ್ ಭಾಗ್ಯಗಳ ಮುಂದೆ ಮೋದಿಯಲ್ಲಿ ನಡೆಯುತ್ತಾ? ಏನ್ ಭಾಗ್ಯ ಮಾಡೋರು ಸರ್? ಎಲ್ಲ ಬಿಟ್ಟಿ ಭಾಗ್ಯಗಳು. ಕರ್ನಾಟಕ ಸರ್ಕಾರ ಆಳೋಕೆ ಈ ಭಾಗ್ಯಗಳು ಬಿಟ್ಟು
ಎಲ್ಲ ಹಾಳು ಮಾಡಿರೋದೇ ಅವರು ಸರ್ಕಾರ ಹಾಳು ಮಾಡೋದು. ಅಖಂಡ ಭಾರತ ಮೋದಿ ನೋಡೇ ಓಟ್ ಹಾಕೋದು. ಸರ್, ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಮೋದಿ ಸಪೋರ್ಟ್. ಮೋದಿ ಮತ ಚಲಾಯಿಸಬೇಕು ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ಗೆ ಹಾಕೋಣ ಅನ್ಕೊಂಡಿದ್ದೀವಿ. ಕಾಂಗ್ರೆಸ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷ? ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಸರ್ ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಮೋದಿ ಕಾರಣಕ್ಕೆ. ತಮ್ಮ ಮತ ಯಾವ ಪಕ್ಷಕ್ಕೆ? ಸರ್ ಮುದ್ದನ್ಮೇಗೌಡರಿಗೆ. ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಏನು ಮೋದಿಗೆ ಹಾಕಂತ ತೊಳಿ ಸರ್. ಮೋದಿಗೆ. ತಮ್ಮ ಮತ ಯಾವ ಪಕ್ಷಕ್ಕೆ? ಮೋದಿ. ಯಾವ ಕಾರಣಕ್ಕೆ ಸರ್? ನಾವು ನಮ್ಮ ದೇಶವನ್ನು ಚೆನ್ನಾಗಿ ಆಳ್ತಾ ಇದ್ದಾರೆ, ಅವರು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ, ಅದರಿಂದ ಅವ್ರಿಗೆ ಹಾಕ್ಬೇಕು ಅಂತ ಬೆಂಬಲ ಇದೆ. ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ಗೆ. ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ಸರ್ ಅದನ್ನ ಹಿಂಗೆ ಹೇಳಕ್ಕಾಗುತ್ತೆ ಸರ್. ಕಾಂಗ್ರೆಸ್ಗೆ ಅಥವಾ ಬಿಜೆಪಿ ಬೆಂಬಲ? ಕಾಂಗ್ರೆಸ್ಗೆ ಸರ್. ಕಾಂಗ್ರೆಸ್. ಈ ಚುನಾವಣೆಯಲ್ಲಿ ಬಿಜೆಪಿ. ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಸರ್ ಡೆವಲಪ್ಮೆಂಟ್ ಚೆನ್ನಾಗಿದೆ. ಮತ್ತು ಇದು ಈಗ ಏನಾಗಿದೆ ಅಂತಂದರೆ ಈ ಕಾಂಗ್ರೆಸ್ ಬಂದಿರೋದ್ರಿಂದ ಮುಸ್ಲಿಮ್ಸ್ಗೆಲ್ಲ ತುಂಬ ಇದಾಗಿದೆ. ನಾವು ಮುಸ್ಲಿಮ್ಸ್ ಕೆಳಗಡೆ ಇರೋ ಥರ ಆಗೋಗ್ಬಿಟ್ಟೈತೆ. ಮತ್ತು ಈಗ BJP ಬರೋದ್ರಿಂದ ಅವೆಲ್ಲ ಇದಾಗುತ್ತೆ. ಮತ್ತು ನಮಗೆ BJPಯಿಂದ ಯಾವತ್ತೂ ಏನೂ ಲಾಸ್ ಆಗಿಲ್ಲ. ಅವ್ರು ನಮಗೆ ಬಿಟ್ಟು ಇದು ಕೊಟ್ಟಿಲ್ಲ ಅಷ್ಟೇ. ಏನು ಕೊಡಬೇಕು ಬಿಟ್ಟು ಇದೆಲ್ಲ? ಕಾಂಗ್ರೆಸ್ ಬಿಟ್ಟಿ ಬಗ್ಗೆಗಳು ಸರಿ ಇಲ್ಲ ಅಂತ ನೀವು ಈಗ ಅದೇ ಬಸ್ ಚಾರ್ಜ್ ಎಲ್ಲ ಫ್ರೀ ಮಾಡಿದಾರಲ್ಲ ಲೇಡೀಸ್ಗೆ, ಅದೇ ಬದಲು ಸ್ಟೂಡೆಂಟ್ಸಿಗೆ ಮತ್ತು ವಯಸ್ಸಾದವ್ರಿಗೆ ಮಾಡಿದ್ರೆ ಇದಾಗ್ತಿತ್ತು. ಲೇಡೀಸ್ಗೆ ಏನು ಅಗತ್ಯ ಇರಲಿಲ್ಲ. ಅದರಿಂದ ಆಟೋದವ್ರಿಗೆ ಎಲ್ರಿಗೂ ತೊಂದರೆ. ಮತ್ತು ಈಗ BJP ಬರೋದ್ರಿಂದ ನಮ್ಮದು ಇಂಡಿಯಾ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದೊಂದು ಕಾರಣ. ದೇಶಕ್ಕೋಸ್ಕರ BJP. ದೇಶಕ್ಕೋಸ್ಕರ BJP. ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಕಾಂಗ್ರೆಸ್. ಯಾವ ಕಾರಣಕ್ಕೆ ಸರ್? ಮುದ್ದನ್ಮೇಗೌಡರಿಗೋಸ್ಕರ. ಮುದ್ದನ್ಮೇಗೌಡ. ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಈ ಸಲ ನಮ್ದು ಖಂಡಿತ ಬಿಜೆಪಿಗೆ ಸರ್. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂತಂದ್ರೆ ದೇಶ ಅಭಿವೃದ್ಧಿ ಆಗಿದ್ದು ನರೇಂದ್ರ ಮೋದಿ ಅವರು ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಇವ್ರು ನೋಡಿದಾರಲ್ಲ, ಇವ್ರು ಕಿಚ್ಚಾಡೋದಲ್ಲ ಇವ್ರು ಕಾಂಗ್ರೆಸ್ ಅವ್ರದ್ದು. ಅದರಿಂದ ನಾವು ಬಿಜೆಪಿನೇ ಬೆಂಬಲಿಸ್ತೀವಿ. ಬಿಜೆಪಿ ಬೆಂಬಲಿಸ್ತೀವಿ. ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಈ ಬಾರಿ ಚುನಾವಣೆ ನಮ್ಮ ಬೆಂಬಲ ಮುದ್ದನ್ಮೇಗೌಡರಿಗೆ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಸರ್ ಮೋದಿ. ಮೋದಿ. ಮೋದಿಗೋಸ್ಕರ ಬಿಜೆಪಿನ? ಬಿಜೆಪಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿಗೆ. ಯಾವ ಕಾರಣಕ್ಕೆ ಸರ್? ಮೋದಿಯಿಂದ. ಮೋದಿಗೋಸ್ಕರ ಬಿಜೆಪಿ. ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷ? ಮೋದಿ, ನರೇಂದ್ರ ಮೋದಿ, ಬಿಜೆಪಿ. ಬಿಜೆಪಿ ಗೆಲ್ಲುತ್ತಾ? ಗೆಲ್ಲುತ್ತೆ. ಸೋಮಣ್ಣ ಅವ್ರಿಗೋಸ್ಕರನ ಅಥವಾ ಬಿಜೆಪಿಗೋಸ್ಕರ? ಸೋಮಣ್ಣ ಅವ್ರಿಗೋಸ್ಕರನು, ಬಿಜೆಪಿ ಮೋದಿಗೋಸ್ಕರನು. ಮೋದಿಗೋಸ್ಕರ. ಬಿಜೆಪಿ ಗೆಲ್ಲುತ್ತೆ. ಬಿಜೆಪಿ ಗೆಲ್ಲುತ್ತೆ. ಕಾಂಗ್ರೆಸ್ ಭಾಗ್ಯಗಳ ಮುಂದೆ ಬಿಜೆಪಿ ಅಲ್ಲಿ ಕಾಂಗ್ರೆಸ್ ಭಾಗ್ಯಗಳು ನಮ್ಗೆ ಯಾವ ಪಕ್ಷ ಅವರು ಸರಿ ಇಲ್ಲ. ಸರಿ ಇಲ್ಲ. ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಬಿಟ್ಟು ಎಲ್ಲ ಭ್ರಷ್ಟಾಚಾರ. ನಾವು ಬಿಜೆಪಿಗೆ ಹಾಕೋದು. ಯಾವ ಕಾರಣಕ್ಕೆ ಬಿಜೆಪಿಗೆ? ನಾವು ಮೋದಿಗೋಸ್ಕರ ಆಗ್ತದೆ. ಮೋದಿಗೋಸ್ಕರ. ಅವ್ರು ಕರೆಂಟ್ ಎಲ್ಲ ನಿದಂತ ನಮ್ಗೆ ಅವರೇ ಸಿಂಗಲ್ TC ಮಾಡಿಕೊಟ್ಟಿದ್ರು. ಈಗ ನೋಡಿದ್ರೆ ರಾತ್ರಿ ಹೊತ್ತು ಕರೆಂಟೇ ಕೊಡಲ್ಲ ಇವರು. ಕಾಂಗ್ರೆಸ್ ಪಕ್ಷ ನಾವು ಬಿಜೆಪಿಗೆ ಹಾಕೋದು. ಬಿಜೆಪಿಗೆ ಹಾಕ್ತಾರೆ. ಮುದ್ದನ್ಮೇಗೌಡರಲ್ಲಿ ಸ್ಥಳೀಯರು ಅಂತ ಹೇಳ್ತಾರೆ. ಮುದ್ದನ್ಮೇಗೌಡರು ಅವಾಗ ಮಾಡಿದ್ರು ಅಷ್ಟೇ. ಈಗ ಸುರೇಶ್ ಗೌಡರು ಬಂದಾಗ ಎಲ್ಲರಿಗೂ TC ಮಾಡಿಕೊಟ್ರು, ನಮ್ಗೆ ಅನುಕೂಲ ಮಾಡಿಕೊಟ್ರು. ಈಗ ಅವ್ರಿಗೆ ಹಾಕ್ಬೇಕಲ್ಲ ಓಟ್. ಈಗ ನೋಡಿ ರಾತ್ರಿ ಹೊತ್ತು ಹುಡುಗರಿಗೆ ಓದಕ್ಕೆ ಪರಿಸ್ಥಿತಿಗೆ ಕರೆಂಟೇ ಕೊಡಲ್ಲ 10 ಗಂಟೆ ತನಕ. ಸುರೇಶ್ ಗೌಡರಿಗೋಸ್ಕರ ಬಿಜೆಪಿಗೆ ಹಾಕ್ತೀವಿ. ನಿಮ್ಗೆ ಮೋದಿ ಬೇಕು. ಮೋದಿ ಬೇಕು. ಎಸ್. ಮೋದಿಗೋಸ್ಕರ ಬಿಜೆಪಿ. ಕಾಂಗ್ರೆಸ್ ಭಾಗ್ಯಗಳ ಮುಂದೆ ಕಾಂಗ್ರೆಸ್ಸಿನ ಸವಾಸನೇ ಬೇಡ. ನಮ್ಗೆ ವಿಚಾರ ಎತ್ತಕ್ಕೆ ಬೇಜಾರು. ಸೋಮಣ್ಣ ಅವ್ರು ಗೆಲ್ತಾರ? ಸೋಮಣ್ಣ 100%. ಮೋದಿಗೆ. ನಮಗೆ ದೇಶ ಮುಖ್ಯ. ದೇಶ ಮುಖ್ಯ. ಕಾಂಗ್ರೆಸ್ ಭಾಗ್ಯಗಳ ಮುಂದೆ ಮೋದಿ ಕೈ ಕಂಡಿಲ್ಲ ಸರ್. ಮೋದಿ ಒಟ್ಟು ಮೋದಿಗೆ ಓಟ್ ಹಾಕೋದು. ಮೈತ್ರಿಗೋಸ್ಕರ ಬಿಜೆಪಿ. ಮೈತ್ರಿಗೋಸ್ಕರ ಬಿಜೆಪಿ. ಅಂದ್ರೆ ನೀವು JDS ಅಲ್ಲಿ ಇದ್ದವ್ರ? ಬಿಜೆಪಿ. ಈ ಬಾರಿ ಬಿಜೆಪಿ. ಯಾವ ಪಕ್ಷ ಸರ್? ನಾನು ಮೋದಿ. ಬಿಜೆಪಿ. ಬಿಜೆಪಿ ಗೆಲ್ಲುತ್ತಾ ಇಲ್ಲಿ? ಬಿಜೆಪಿ 100% ಗೆಲ್ಲುತ್ತೆ. ಸೋಮಣ್ಣ ಗೆದ್ದೇ ಗೆದ್ದಿದೆ. ಅಭಿವೃದ್ಧಿ ಮಾಡಕ್ ಸಾಧ್ಯ? ಕಾಂಗ್ರೆಸ್ ಭಾಗ್ಯಗಳ ಮುಂದೆ ಭಾಗ್ಯಗಳು ಅವರೆಲ್ಲ ಸುಳ್ಳು ಆಶ್ವಾಸನೆ ಜನಗಳು ತಾವ ಸುಲಿಗೆ ಮಾಡೋದಷ್ಟೇ. ಆ SC/ST ಮೀಸಲಾತಿ ತೆಗೆದು ಅದು ಜನಗಳಿಗೆ ಭಾಗ್ಯದಕ್ಕೆಲ್ಲ ಕೊಟ್ರೆ ಏನು ಪ್ರಯೋಜನ? SC/ST 12,000 ಕೋಟಿ ದುಡ್ಡನ್ನ ಸಿದ್ದರಾಮಯ್ಯ ಕಬಳಿಸಿಬಿಟ್ಟು ಈ ಭಾಗ್ಯಲಕ್ಷ್ಮಿ ಯೋಜನೆಗೆ, ಇದು ಗೃಹಲಕ್ಷ್ಮಿ ಯೋಜನೆಗೆ ಕೊಟ್ಟಿರೋದು. ಇದೇ ಮೋದಿ ಆ ಥರ ಏನಿಲ್ಲ. ದೇಶ ಮೋದಿಗೋಸ್ಕರ ನಾವು ಮೋದಿ ನೋಡಿ ಓಟ್ ಹಾಕ್ತೀವಿ. ಇಲ್ಲಿ ಯಾರೇ ನಿಂತ್ಕೊಂಡ್ರು ಬಿಜೆಪಿ ಪರವಾಗಿ ನಾವು ಅವ್ರಿಗೆ ಓಟ್ ಹಾಕೋದು. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಪಕ್ಷಕ್ಕೆ? ನಮ್ಮ ಬೆಂಬಲ ಬಿಜೆಪಿಗೆ. ಮುದ್ದನ್ಮೇಗೌಡರ ಬಗ್ಗೆ ತಮ್ಮ ಮುದ್ದನ್ಮೇಗೌಡರು 3 ಪಾರ್ಟಿ ಚೇಂಜ್ ಮಾಡಿದ್ರು. ಹೋದ್ಸರಿ ದೇವೇಗೌಡನ ಸೋಲ್ಸಿದ್ರು. ನಾವು ಅಕ್ಲಿರಾದ್ರು ದೇವೇಗೌಡರಿಗೆ ಸೋಲ್ಸಿದ್ವಿ. ಇದರಿಂದ ನಾವು ಸ್ವಲ್ಪ ಈ ಸರಿ ಅವ್ರಿಗೆ ಕೈ ಕೊಡ್ತೀವಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ. ಯಾವ ಕಾರಣಕ್ಕೆ ಬಿಜೆಪಿ? ನಾವು ಅವತ್ತಲ್ಲಿ ಬಿಜೆಪಿನೇ ಇರೋದು. ಬಟ್ ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ದೀರಾ ಈ ಸತಿ ಓಟು? ನಾವ ಬಿಜೆಪಿಗೆ ಹಾಕೋಣ ಅಂತ. ಬಿಜೆಪಿಗೆ? ಯಾಕೆ ಬಿಜೆಪಿಗೆ? ಬಿಜೆಪಿಗೆ ಯಾಕೆ ಹಾಕ್ತೀರಾ?
ಇಲ್ಲಿ ನಮ್ಮ ಸುರೇಶ್ ಗೌಡ್ರು ಒಳ್ಳೆ ಕೆಲಸ ಮೇಲೆ ಸುರೇಶ್ ಗೌಡ್ರು ನೋಡ್ಕೊಂಡು ಹಾಕ್ತೀವಿ. ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಬಿಜೆಪಿ ವಿ ಸೋಮಣ್ಣ. ಸೋಮಣ್ಣ ಗೆಲ್ತಾರ? ಗೆಲ್ತಾರೆ. ಸಿದ್ದರಾಮಯ್ಯ ನೆಲೆಯಲ್ಲಿ ಸೋಮಣ್ಣ ಅವ್ರು ಗೆಲ್ಲಕ್ ಸಾಧ್ಯನಾ ಸರ್? ಸಿದ್ದರಾಮಯ್ಯನವರಲ್ಲಿ MLA ಎಲೆಕ್ಷನ್ಗೆ ಹೋಯ್ತು ಅಷ್ಟು ಬಿಟ್ರೆ ಈ ಎಲೆಕ್ಷನ್ ನಲ್ಲಿ ಲೋಕಸಭೆ ಎಲೆಕ್ಷನ್ ನಲ್ಲಿ ಏನು ಇವ್ರು ನಡೆಯಲ್ಲ. ಮೋದಿಯಲ್ಲೇ ನಡೆಯುತ್ತೆ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಸರ್ ಮಧ್ಯಮಗೌಡರು. ಯಾವ ಕಾರಣಕ್ಕೆ ಸರ್? ಸರ್ ಹಳೆ ವ್ಯಕ್ತಿ ಅವರು. ತಮ್ಮ ಮತ ಯಾವ ಪಕ್ಷಕ್ಕೆ ಸರ್? ಸರ್ ನಮ್ಮ ಮತ ಮೋದಿಜಿಯವರಿಗೆ. ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ. ಮೋದಿ ಬಂದ ಮೇಲೆ ಕೇಂದ್ರದಲ್ಲಿ ಸರ್ಕಾರ ಸುಭದ್ರತೆಯಿಂದಿದೆ, ಜನಗಳಿಗೆ ಅನುಕೂಲ ಆಗಿದೆ. ಆ ಒಂದು ಉದ್ದೇಶದಿಂದ ನಾವು ಮೋದಿಜಿಯವರಿಗೆ ಓಟು. ಸಿದ್ದರಾಮಯ್ಯ ಅವರ ಭಾಗ್ಯಗಳ ಮುಂದೆ ಮೋದಿಯಲ್ಲಿ ನಡೆಯುತ್ತಾ? ಸಿದ್ದರಾಮಯ್ಯನವರ ಭಾಗ್ಯ ಇನ್ನೊಂದೂವರೆ ತಿಂಗಳಲ್ಲಿ ಅವ್ರ ಭಾಗ್ಯ ಎಲ್ಲ ಗೊತ್ತಾಗುತ್ತೆ. ಜನಕ್ಕೆ ಎಲ್ಲ ಗೊತ್ತಾಗಿದೆ. ಜನಗಳಿಗೆ ಯಾವುದೇ ರೀತಿ ಇಲ್ಲಿ ಹೆಂಗಸರುಗಳಿಗೆ KSRTC ಬಸ್ಗಳಿಗೆ ಎಲ್ಲ ಫ್ರೀ ಕೊಟ್ಬಿಟ್ಟು ಈ ಎಣ್ಣೆ ಮೇಲೆ ಪ್ರತಿಯೊಂದ್ರ ಮೇಲೆ ಎಲ್ಲ ಒಂಟು ಡಬಲ್ ಮಾಡಿದ್ದಾರೆ. ಜನಕ್ಕೆ ಈಗ ಗೊತ್ತಾಯ್ತೆ. ಗಂಡಸರುಗಳು ಹೇಳ್ತಾರೆ ಈಗ ಕಾಂಗ್ರೆಸ್ ಸರ್ಕಾರ ಓಟ್ ಹಾಕ್ಬಾರ್ದು ಅಂತ. ಹಾಗಾಗಿ ಮೋದಿ ಆಡಳಿತ ನಮಗೆ ಸುಭದ್ರ ಆಗಿದೆ. ಮೋದಿಜಿಯವರಿಗೆ ಓಟು ನಾವು ಎಲ್ಲರೂ. ಯಾರಿಗೆ ಹಾಕ್ತೀರಾ ಓಟು? ನಾವು ಬಿಜೆಪಿಗೆ ಹಾಕೋದು. ಬಿಜೆಪಿ ಎಲೆಕ್ಷನ್ ಅಲ್ಲಿ ಯಾರು ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನಾವು ಮೋದಿ ಮುಂದಕ್ಕೆ ತರೋಣ ಅಂತ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರು? ಬಿಜೆಪಿಗೆ. ಯಾವ ಕಾರಣಕ್ಕೆ ಸರ್? ಆ ಕಾರಣಕ್ಕೆ ನಮ್ಗಿಲ್ಲಿ ಭಾಳ ಕೆಲಸಗಳಾಗಿವೆ, ನಮ್ಗೆ ಅಭಿವೃದ್ಧಿ ಆಗಿದೆ, ಅದರಿಂದ ನಾವು ಬಿಜೆಪಿಗೆ ಓಟ್ ಮಾಡೋದು. ಬಿಜೆಪಿ. ನಮ್ಮ ಮತ ಬಿಜೆಪಿಗೆ. ಬಿಜೆಪಿ ಯಾವ ಕಾರಣಕ್ಕೆ ಸರ್? ಆ ದೇವಸ್ಥಾನ ಕಟ್ಸ್ಯಾರ ನಮ್ಮೂರಾಗೆ ಬಿಜೆಪಿಯವರು. ಆಮೇಲೆ ರೋಡ್ ಮಾಡ್ಸ್ಯಾರೆ, ಆಮೇಲೆ ನೀರ್ ಬರಂಗ್ ಮಾಡ್ಯಾರೆ, ಅದಕ್ಕೆ ಹಾಕ್ಲೇಬೇಕು. ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನಮಗೆ ಸುರೇಶ್ ಗೌಡ್ರೆ. ನಾವು ಮೊದಲು JDS ಆಗಿದ್ದ, ಅವರು ಬೇರೆ ಕಡೆ ಕೊಟ್ಟೋದ್ರು. ನಾವು ಈಗ ಬಿಜೆಪಿನೇ. JDS ಬಿಜೆಪಿ ಎರಡು ಇದ್ದೀವಿ. ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಸರ್ ಮುದ್ದನಮೇಗೌಡರು ಗೆಲ್ತಾರೆ ಸರ್. ಗೆಲ್ತಾರೆ. ಯಾವ ಕಾರಣಕ್ಕೋಸ್ಕರ ಮುದ್ದನಮೇಗೌಡರು ಗೆಲ್ತಾರೆ ಸರ್? ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಅಂತಲ್ಲ, ಕಾಂಗ್ರೆಸ್ ಅವ್ರು ಏನೂ ಮಾಡ್ತಿಲ್ಲ, ಸುಮ್ಮನೆ ಅವರು ಏನೂ ಮಾಡಿಲ್ಲ. ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ ಸೋಮಣ್ಣರು ಗೆಲ್ಲಿತಾರೆ. ಸೋಮಣ್ಣರು ಗೆಲ್ತಾರೆ. ಪಕ್ಕ ಪಕ್ಕ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಾವು ಕಾಂಗ್ರೆಸ್ಗೆ. ಕಾಂಗ್ರೆಸ್. ಮುದ್ದನಮೇಗೌಡರು. ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿಗೆ. ನಾವು ಕಾಂಗ್ರೆಸ್ ಹಾಕೋದು. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ಗೆ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಸುರೇಶ್ ಗೌಡ್ರು. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ನಮ್ಮ ಕೆಲಸ ಮಾಡಿ ನೋಡಲ್ಲ. ಅಂದ್ರೆ ಸುರೇಶ್ ಗೌಡ್ರಿಗೋಸ್ಕರ ಸೋಮಣ್ಣ ಅವ್ರಿಗೆ ಓಟ್ ಹಾಕ್ತೀರಾ? ಸೋಮಣ್ಣವ್ರಿಗೆ ನಾವು ಗೆಲ್ಲೋದು. ಬೆಂಬಲ ಯಾವ ಪಕ್ಷಕ್ಕೆ ಸರ್? ನರೇಂದ್ರ ಮೋದಿ. ನರೇಂದ್ರ ಮೋದಿ ಅಂದ್ರೆ ಬಿಜೆಪಿ ಪಕ್ಷಕ್ಕೆ. ಹೌದು. ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ಕಾಂಗ್ರೆಸ್. ಕಾಂಗ್ರೆಸ್ ಅನ್ಕೊಂಡಿದ್ರಾ? ಏನ್ ಮಾಡ್ತೀರ ಸ್ವಾಮಿ, ಎಲ್ಲ ದುಡ್ಡು ಕೊಟ್ಟವ್ರೆ, ಕಾಂಗ್ರೆಸ್ಗೆ ಓಟ್ ಹಾಕೋದು. ಕಾಂಗ್ರೆಸ್ಗೆ ಓಟ್ ಹಾಕೋದು. ಮುದ್ದನಮೇಗೌಡರು ಗೆಲ್ತಾರಂಗಾರೆ? ಗೆಲ್ತಾರೆ. ಈ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಾವು ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಅಂದ್ರೆ ಮೋದಿ ಬೆಂಬಲ ಕೊಡಬೇಕು ಸರ್. ಈ ಬಾರಿ ಚುನಾವಣೆ ತಮ್ಮ ಮತ ಯಾರಿಗೆ ಸರ್? ಮೋದಿಗೆ. ಮೋದಿಗೆ. ಯಾವ ಕಾರಣಕ್ಕೋಸ್ಕರ ಹಾಕ್ತೀರಾ? ನಾವು ದೇಶ ಇದಕ್ಕೋಸ್ಕರ ಉದ್ಧಾರ. ಚುನಾವಣೆಯಲ್ಲಿ ಯಾರಿಗೆ ಓಟ್? ಮೋದಿ. 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 ಮೋದಿ ನೋಡಿನಾ ಸೋಮಣ್ಣ ಅವರು? ಮೋದಿ ನೋಡಿ. ಮೋದಿ ನೋಡಿ. ಗೆಲ್ತಾರ ಸೋಮಣ್ಣ? ಖಂಡಿತ ಗೆಲ್ತಾರೆ. 100% ಗೆಲ್ತಾರೆ. ಕಾಂಗ್ರೆಸ್ ಭಾಗ್ಯಗಳ ಮುಂದೆ ಮೋದಿ ಎಲ್ಲ ನಡೀತಾ? ಮೋದಿ ಅಲೆ ಮುಂದೆ ಕಾಂಗ್ರೆಸ್ ಏನು ನಡೆಯಲ್ಲ. ನಡೆಯಲ್ಲ. ಬೆಂಬಲ ಯಾರಿಗೆ? ಸರ್ ಮೋದಿಗೆ ಓಟು. ಪ್ರಧಾನಮಂತ್ರಿ ಆಗೋದು ಖಚಿತ, ಅವರಿಗೆ ಓಟ್ ಹಾಕೋದು. ದೇಶನ ಕಾಪಾಡೋದು ಅವರೇ. ಅವ್ರು ಬಿಟ್ರೆ ಯಾರು ಲಗತ್ತಿಲ್ಲ. ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಮೋದಿಗೆ. ಮೋದಿಗೆ. ಬಿಜೆಪಿ ಗೆಲ್ಲುತ್ತಾ? ಬಿಜೆಪಿ ಗೆಲ್ಲುತ್ತೆ ಸರ್. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಗೆ. ಕಾಂಗ್ರೆಸ್ ಪಕ್ಷ ಗೆಲ್ತಾರ ಮುದ್ದನಮೇಗೌಡರು? ಅವ್ರ ಇಷ್ಟ, ಅವ್ರ ಹಣೆ ಬಾರ ನೋಡ್ಬೇಕು. ಯಾರಿಗೆ ಸರ್ ತಮ್ಮ ಮತ? ಸರ್ ನಾವು ಯಾವಾಗ ನೋಡಿದ್ರು ನಾವು ಸಾಬ್ರು ಕಾಂಗ್ರೆಸ್ಗೆ ಹಾಕೋದು, ಅವ್ರಿಗೆ ಹಾಕೋದು ಸರ್. ಮತ ಯಾರಿಗೆ? ಬಿಜೆಪಿ. ಯಾವ ಕಾರಣಕ್ಕೆ? ಒಂದ್ಸರಿ ಕಾಂಗ್ರೆಸ್ನವ್ರಿಗೆ ಅವಕಾಶ ಕೊಟ್ಟು ನೋಡಿದೀವಿ ಅಂತ ಯೂಸ್ ಏನ್ ಅನ್ಸಿಲ್ಲ, ಹಂಗಾಗಿ ತಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್. ಯಾವ ಕಾರಣಕ್ಕೆ ಸರ್? ತಮ್ಮ ಮತ ಯಾರಿಗೆ ಸರ್? ಕಾಂಗ್ರೆಸ್. ಯಜಮಾನ್ರೆ, ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ನಮ್ಮ ಬಿಜೆಪಿ. ಮತ ಯಾವ ಪಕ್ಷಕ್ಕೆ? ಬಿಜೆಪಿ. ಯಾವ ಕಾರಣಕ್ಕೆ? ಮೋದಿ ಅವ್ರು ಬರ್ಲಿ. ನಮ್ಮ ಓಟು ಯಾವ ಪಕ್ಷ? ಬಿಜೆಪಿ. ಯಾವ ಕಾರಣಕ್ಕೆ? ಮೋದಿ ಸರ್ಕಾರ ಬರಬೇಕು ಅಂತ. ಕಾಂಗ್ರೆಸ್. ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಹೋಗ್ತಾ ಇದ್ರಿ? ಸಿದ್ದರಾಮಯ್ಯ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ನಾವು ಅನ್ನ ತಿಂತಾ ಇದ್ದೀವಿ, ಕಾಂಗ್ರೆಸ್ಗೆ ಹಾಕ್ಬೇಕಂತ ಮಾಡಿದ್ವಿ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? NDA ಕ್ಯಾಂಡಿಡೇಟ್ ವಿ ಸೋಮಣ್ಣ ಅವರು. ವಿ ಸೋಮಣ್ಣ ಅವರು ಗೆಲ್ತಾರ? ಸೋಮಣ್ಣ ಅವರು? ಹೌದು ಪಕ್ಕ. ಬೆಂಬಲ ಯಾರಿಗೆ? ಬಿಜೆಪಿ. ಯಾವ ಕಾರಣಕ್ಕೆ ಬಿಜೆಪಿ? ಮೋದಿ ನೋಡಿಕೊಂಡು ಓಟ್ ಹಾಕ್ತಾ ಇದ್ದೀವಿ. ಬೆಂಬಲ ಯಾರಿಗೆ ಸರ್? ಮುದ್ದನಮೇಗೌಡರು ಸರ್. ಯಾವ ಕಾರಣಕ್ಕೆ ಸರ್? ಸರ್ ವ್ಯಕ್ತಿ ಒಳ್ಳೆಯವರು, ಕೆಲಸಗಾರರು ಮತ್ತು ತಿಳುವಳಿಕೆ ಇರೋಂಥ ಮನುಷ್ಯ. ಈ ಬಾರಿ ಚುನಾವಣೆ ದೇಶಕ್ಕಾಗಿ ಓಟ್ ಹಾಕ್ತೀವಿ. ದೇಶಕ್ಕೋಸ್ಕರ ಯಾರಿಗೆ ಹಾಕ್ತೀರಾ? ಮೋದಿ ಸರ್. ಮೋದಿ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಮೋದಿ ಅವರಿಗೆ. ಮೋದಿ ಅವರಿಗೆ.
ಗೆಲ್ತಾರ ಇಲ್ಲಿ ಬಿಜೆಪಿ ಗೆಲ್ಲುತ್ತಾ ತುಮಕೂರಲ್ಲಿ? ಗೆಲ್ಲುತ್ತೆ. ಬರೋದು ಈ ಸತಿ ಎಲ್ಲಿ ಸೋಮಣ್ಣರೇ ಬರೋದು ಈ ಸರಿ ಬಿಜೆಪಿ. ಗೆಲ್ತಾರ ಸೋಮಣ್ಣ? ಸೋಮಣ್ಣ ಗೆಲ್ಲಬೇಕು. ಯಾವ ಪಕ್ಷಕ್ಕೆ? ಬಿಜೆಪಿ. ಯಾವ ಕಾರಣಕ್ಕೆ? ಮೋದಿ ಅವ್ರ ಮುಖ ನೋಡ್ತೀವಿ. ಮೋದಿ ಅವ್ರ ಮುಖ ನೋಡ್ಕೊಂಡು. ತಮ್ಮ ಬೆಂಬಲ ಯಾರಿಗೆ? ನಾವು ಬಿಜೆಪಿ. ಬಿಜೆಪಿ. ಕಾಂಗ್ರೆಸ್ ನಾವು ಹಾಕಿ ಇಲ್ಲ ನಾವೇ. ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಮ್ಮ ಬೆಂಬಲ ಇಲ್ಲಿ ಕಾಂಗ್ರೆಸ್ ಮುದ್ದನ್ಮೇಗೌಡರು. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಸರ್ ನಮ್ದು ಬಿಜೆಪಿ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ಸೋಮಣ್ಣ. ಸರ್ ಮೋದಿ. ಮೋದಿ. ಹ್ಞೂ ಸರ್. ನರೇಂದ್ರ ಮೋದಿ ನರೇಂದ್ರ ಮೋದಿಗೋಸ್ಕರ ಕೇಂದ್ರದಲ್ಲಿ ಬಿಜೆಪಿ ಇರಬೇಕು ಅನ್ನೋದೊಂದು ಕಾನ್ಸೆಪ್ಟ್ಗೋಸ್ಕರ ಬಿಜೆಪಿ ಓಟ್ ಹಾಕ್ತೀವಿ. ಕಾಂಗ್ರೆಸ್ ಸರ್. ಬಿಜೆಪಿ. ಯಾವ ಕಾರಣಕ್ಕೆ ಬಿಜೆಪಿ? ಮೋದಿ ಇಡೀ ದೇಶನೇ ಕೊಂಡಾಡ್ತಾ ಐತೆ. ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ಮೋದಿ ಓಟ್ ಹಾಕ್ಬೇಕು. ಮೋದಿ ಬಂದ್ರೆ ಒಳ್ಳೇದಾಯ್ತದೆ. ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಯಾವ ಕಾರಣಕ್ಕೆ ಬಿಜೆಪಿಗೆ ಬೆಂಬಲಿಸಬೇಕು? ಮೋದಿ ಸರ್ಕಾರ ಬಂದ್ರಿಂದ ಬಡವ್ರಿಗೆ ಒಳ್ಳೇದಾಗಿದೆ. ಎಲ್ಲದಕ್ಕೂ ಬಡವರು ಅಂತಂದ್ರೆ ಹಿಂದುಳಿದ ವರ್ಗ ಅಂತಂದ್ರೆ ನಮ್ಮ ಹಿಂದೂ ಜನ ನಾವು ಮುಳುಗೋಗ್ಬಿಡುತ್ತಿದ್ದೆ ಅವತ್ತು ಯಾವ್ದೋ ಕಾರಣದಿಂದ. ಅವ್ರು ಬಂದಿರೋದ್ರಿಂದ ನಾವು ಸ್ವಲ್ಪ ಬದಿಕೊಂಡಿದ್ದೀವಿ. ಯಾರಿಗೂ ಈಸಿ ಇಲ್ಲ. ಇಬ್ರಿಗೂ ಟಗಾಫರ್, ಇಬ್ರಿಗೂ ಟೈಟ್ ಫೈಟ್ ಐತೆ. ಹೌದು 100% ಐತೆ. ಹೌದು 100% ಐತೆ. ಯಾರು ಓಟ್ ಹಾಕ್ಬೇಕು ಅಂತ ಹೇಳಿದ್ರೆ ನಾವು ಬಿಜೆಪಿ. ಯಾವ ಕಾರಣಕ್ಕೆ ಸರ್? ನಮ್ಗೆಲ್ಲ ಕೆಲಸ ಕಾರ್ಯ ಮಾಡ್ಯಾರ ಸುರೇಶ್ ಗೌಡ್ರು, ಅದರಿಂದ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ ಹಾಕೊಂಡ್ಬಿಡಿ ಸರ್. ಕಾಂಗ್ರೆಸ್. ಗೆಲ್ತಾರೆ? ಗೆಲ್ತಾರೆ ಗ್ಯಾರಂಟಿ ಸರ್. ಓಟು ಮುದ್ದನ್ಮೇಗೌಡರು. ಸರ್ ನಾವು ಮೈತ್ರಿ ಅಭ್ಯರ್ಥಿ ನಾವು JDS ಕುಮಾರಸ್ವಾಮಿ ಮಕ್ಕ ನೋಡಿ ಸೋಮಣ್ಣ ಅವ್ರಿಗೆ ಓಟ್ ಹಾಕ್ತೀವಿ. ಅಂದ್ರೆ ಸೋಮಣ್ಣ ಅವ್ರು ಗೆಲ್ಲಿಸ್ತೀರಾ? ಕುಮಾರಣ್ಣ ಯಾರಿಗೆ ಹೇಳೋರು ಅವ್ರಿಗೆ ಓಟ್ ಹಾಕ್ತೀವಿ ನಾವು. ಓಟ್ ಹಾಕ್ತೀರಾ ಸರ್? ತಮ್ಮ ಬೆಂಬಲ ಯಾರಿಗೆ ಸರ್? ತುಮಕೂರು ಗ್ರಾಮಾಂತರದಲ್ಲಿ ಸರ್ ಸೋಮಣ್ಣನವರಿಗೆ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿ ಸೋಮಣ್ಣನವ್ರಿಗೆ ಬೆಂಬಲ ಮಾಡ್ತೀವಿ ನಾವು. ಬೆಂಬಲ ಮಾಡ್ತಾರೆ ಬಿಜೆಪಿಗೆ. ಸರ್ ಸೋಮಣ್ಣ ಬಿಜೆಪಿ. ಬಿಜೆಪಿ ಗೆಲ್ಲುತ್ತಾ? ಬಿಜೆಪಿ ಗೆಲ್ಲುತ್ತೆ 100%. ಯಾವ್ದಕ್ಕೆ ಒಂದು ಹಾಕಿರಾಯ್ತು ಬಿಡಿ. ಅಲ್ಲ ಯಾವ್ದಕ್ಕೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್. ಕಾಂಗ್ರೆಸ್. ತಮ್ಮ ಬೆಂಬಲ ಯಾರಿಗೆ ಸರ್? ಬೆಂಬಲ ನಮ್ಮ ನರೇಂದ್ರ ಮೋದಿ ಅವರಿಗೆ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಅಂತಂದ್ರೆ ಒಳ್ಳೆ ಕೆಲಸ ಮಾಡ್ಕೊಟ್ಟವ್ರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಮ್ಮ ಮತ. ಸಿದ್ದರಾಮಯ್ಯನ ಭಾಗ್ಯ ಅವ್ರ ಗ್ಯಾರಂಟಿ ಅವ್ರಿಗೆ ಬೇಕಾಗದೆ ಅವ್ರು ಕೊಟ್ಕೊಂಡವ್ರೆ. ನಮ್ಗೇನು ಅಷ್ಟೇ. ಮೋದಿಗೆ ಸರ್. ಯಾವ ಕಾರಣಕ್ಕೆ ಸರ್? ಅವ್ರ ಭದ್ರತೆ ಚೆನ್ನಾಗಿ ಕೊಟ್ಕೊಂಡ್ ಬಂದವ್ರೆ. ಯಜಮಾನ್ರೆ ತಮ್ಮ ಓಟ್ ಯಾರಿಗೆ? ನಾನು ಯಾಕೆಂದ್ರೆ ಯಂಗ್ಸ್ರ ಕಡೆ ಇರೋದು ಸಹ. ಯಾಕೆಂದ್ರೆ ಪುಕ್ಸೆಟ್ಟೆ ಬಸ್ಸು, ಪುಕ್ಸೆಟ್ಟೆ ಎಲ್ಲರೂ ರೂಟೆಲ್ಲ ನೋಡ್ಕೊಂಡ್ ಬಂದವ್ರೆ. ಯಾಕೆ ದೇಶನೇ ಉದ್ಧಾರ ಮಾಡೋಣ. ಯಾಕೆಂದ್ರೆ ನಮ್ಮ ಯಂಗ್ಸ್ರಲ್ಲ ಹೋಗ್ಬಿಟ್ಟು ರೋಡ್ ಹೊಡೋದ್ರಲ್ಲಿ ನಾವು ನೆಲ ಒರೆಸಿ ನೀರು ತಗೊಂಬಂದು ಸೋದೆ ಎಲ್ಲ ಒರೆಸಿ ಕೊಡ್ಬೇಕು. ಒಳ್ಳೆ ಉತ್ತಮವಾದ ವ್ಯಕ್ತಿ ಇದ್ದಾನೆ, ಅವನಿಗೆ ಕೆರೆತ ನೋಡಿಯೋದು. ಯಾವ ಪಕ್ಷಕ್ಕೆ ಸರ್? ಅಲ್ಲ ಸರ್, ದೇವೇಗೌಡರು ನಿಂತಿದ್ರು ಅವಾಗ ಜಾತಿ ಮತ ಅಂತ ಮುದ್ದನ್ಮೇಗೌಡರು ಹೇಳಲಿಲ್ಲ. ಅವತ್ತು ಒಕ್ಕಲಿಗರಲ್ವಾ ಅಲ್ವಾ? ಅದು ಪ್ರಧಾನಿ ಮಂತ್ರಿ ಆಗಿದ್ರು, ಹಿರಿಯ ಮನುಷ್ಯ. ಅವ್ರ ಹತ್ರ ಬೆಳೆದ್ ಬಂದಂತ ನನ್ನ ಮಕ್ಕಳು ಮುದ್ದನ್ಮೇಗೌಡರು ಅವತ್ ದೇವೇಗೌಡರಿಗೆ ಮೋಸ ಮಾಡಿದ್ರಲ್ಲ. ಅಂದ್ರೆ ಮುದ್ದನ್ಮೇಗೌಡರು ದೇವೇಗೌಡರು ಸೋಲ್ಸಕ್ ಅವರು ಒಬ್ರು. ಹೌದು, KN ರಾಜಣ್ಣ ಇವರು ಕಾರಣಕರ್ತರು. KN ರಾಜಣ್ಣ ಇವರೆಲ್ಲ ಸೇರಿ ಮೋಸ ಮಾಡಿದ್ರಲ್ವಾ. ಮೋದಿ ಇರೋವರೆಗೂ ಬಿಜೆಪಿನೇ. ಮೋದಿ ಇರೋವರೆಗೂ ಬಿಜೆಪಿ. ಮೋದಿ ಸೋಮಣ್ಣ ಗೆಲ್ತಾರ? ಸೋಮಣ್ಣ ಈಸಿ ಗೆಲ್ತಾರೆ. ಕಾಂಗ್ರೆಸ್ ಬಿಜೆಪಿಗ? ಬಿಜೆಪಿಗೆ. ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ಕಾಂಗ್ರೆಸ್ಗೆ. ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ಕಾಂಗ್ರೆಸ್. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿಗೆ. ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಬಿಜೆಪಿನ? ಬಿಜೆಪಿ. ಬಿಜೆಪಿ. ಯಜಮಾನ್ರೆ ಈ ಸತಿ ಚುನಾವಣೆಯಲ್ಲಿ ಯಾರಿಗೆ ಬೆಂಬಲಿಸಬೇಕು ಅಂತ ಇದ್ದೀರಾ? ಬಿಜೆಪಿಗೆ. ಮುದ್ದನ್ಮೇಗೌಡರಿಗೆ. ಮುದ್ದನ್ಮೇಗೌಡರಿಗೆ. ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ನಮ್ಮ ಬೆಂಬಲ ಕಾಂಗ್ರೆಸ್ಗೆ. ಈ ಸತಿ ಬಿಜೆಪಿಗೆ ಹಾಕ್ಬೇಕು ಅಂತ ಇದೀವಿ. ಯಾವ ಕಾರಣಕ್ಕೋಸ್ಕರ ಸರ್? ಯಾವ ಕಾರಣಕ್ಕೆ ಅಂದ್ರೆ ನಮ್ಮ ದೇಶ ಉಳಿಬೇಕು. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಸೋಮಣ್ಣ. ಸೋಮಣ್ಣ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದ್ರೆ ಬಿಜೆಪಿಗೆ. ಬೆಂಬಲ ಯಾರಿಗೆ ಸರ್? ನಮ್ದು ಕಾಂಗ್ರೆಸ್. ಈ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ದು ಮೋದಿನೇ ಕಣ್ರಿ. ಮೋದಿ. ಮೋದಿ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ ಬಿಜೆಪಿ? ನಾವ ಮೋದಿ. ಮೋದಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾರಿಗೆ? ಮೋದಿ. ಮೋದಿ. ಸರ್ ನಮ್ಮ ಮತ ಮುದ್ದನ್ಮೇಗೌಡರಿಗೆ. SP ಮುದ್ದನ್ಮೇಗೌಡರಿಗೆ. ಈ ಚುನಾವಣೆಯಲ್ಲಿ ವೋಟ್ನ ಯಾವ ಪಕ್ಷಕ್ಕೆ ಹಾಕ್ತೇವೆ? ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತೀವಿ. ತಮ್ಮ ಬೆಂಬಲ ಯಾರಿಗೆ ಸರ್? ಸೋಮಣ್ಣ. ಮೋದಿ. ಮೋದಿ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಸೆಂಟ್ರಲ್ ಅಲ್ಲಿ ಮೋದಿ ಇದ್ರೆ ನಮ್ಮ ಸರ್ಕಾರದಲ್ಲಿ ಕರೆಕ್ಟಾಗಿ ಉಳ್ಕಂತದೆ. ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಮೋದಿಗೆ. ಮೋದಿ. ಯಾವ ಕಾರಣಕ್ಕೋಸ್ಕರ ಸರ್? ಸರ್ ದೇಶದ ಹಿತದೃಷ್ಟಿಯಿಂದ ಸರ್. ದೇಶದ ಹಿತದೃಷ್ಟಿಯಿಂದ ಮೋದಿ ಕೊಟ್ಟ. ಹೌದು. ತಮ್ಮ ಬೆಂಬಲ ಯಾರಿಗೆ ಸರ್? ಬೆಂಬಲ ಇಲ್ಲಿ ಬಿಜೆಪಿ ಅಭ್ಯರ್ಥಿ NDA ಅಭ್ಯರ್ಥಿ ಬೆಂಬಲಿಸಿದ್ದಾರೆ. ಬೆಂಬಲಿಸಿದ್ದಾರೆ. ಗೆಲ್ತಾನ ಸೋಮಣ್ಣವರು? ಓ 100%. ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಮೋದಿ. ಚುನಾವಣೆಯಲ್ಲಿ ತಮ್ಮ ಮತ ಯಾರಿಗೆ ಸರ್? ಸರ್ ನಾವು ಮೋದಿ ನೋಡ್ಕೊಂಡು ಬಿಜೆಪಿ ಕಡೆ ಹಾಕ್ತೀವಿ ಸರ್. ಗೆಲ್ತಾರ ಇಲ್ಲಿ ಸೋಮಣ್ಣವರು? ಸೋಮಣ್ಣರು ಗೆಲ್ತಾರೆ ಸರ್. ಗೆಲ್ತಾರೆ. ನಾವು ಮೋದಿ ನೋಡ್ಕೊಂಡು ಬಿಜೆಪಿಗೆ ಓಟ್ ಹಾಕ್ತೀವಿ ಸರ್. ಕುಮಾರಸ್ವಾಮಿ ದೇವೇಗೌಡರು ನಮಗೆ ಸಪೋರ್ಟ್ ಕೊಟ್ಟ ಮೇಲೆ ಸೋಮಣ್ಣ ಗೆಲ್ತಾರೆ. ಗೆಲ್ತಾರೆ. ಪಕ್ಕ ಗೆಲ್ತಾರೆ. ಗೆಲ್ತಾರೆ. ನಮ್ ದೇವೇಗೌಡ ತಾತ್ ಬಂದ್ಮೇಲೆ ಪಕ್ಕ ಗೆಲ್ತಾರೆ. ಗೆಲ್ತಾರೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಕಾಂಗ್ರೆಸ್ ಬಿಜೆಪಿ?
ಬಿಜೆಪಿ. ಬಿಜೆಪಿಗೆ ಗೆಲ್ತಾರೆ ಸೋಮಣ್ಣವರು? ಹಾ ಗೆಲ್ತಾರೆ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿಗೆ. ಯಾವ ಕಾರಣಕ್ಕೆ ಸರ್? ಸ್ವಾಮಿ ಒಳ್ಳೆ ಕೆಲಸ ಮಾಡ್ತಾರೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಇವರು ಮುದ್ದನ್ಮೇಗೌಡ ಅವ್ರಿಗೆ. ಯಾವ ಕಾರಣಕ್ಕೆ ಸರ್? ನಮ್ದು ಮುದ್ದನ್ಮೇಗೌಡ್ರಿಗೆ. ಮುದ್ದನ್ಮೇಗೌಡರಿಗೆ. ಸರ್ ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ. ಯಾರಿಗೆ ಸರ್? ಎಸ್ ಪಿ ಮುದ್ದನ್ಮೇಗೌಡ್ರಿಗೆ. ತಮ್ಮ ಓಟು ಯಾವ ಪಕ್ಷಕ್ಕೆ? ಪಕ್ಷ ಕಾಂಗ್ರೆಸ್ ಸ್ವಾಮಿ. ಈ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಸೋಮಣ್ಣರಿಗೆ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಬೆಂಬಲ ವಿ ಸೋಮಣ್ಣ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಎಲ್ಲ ಕೆಲಸಗಳು ಮಾಡಿದ್ದಾರೆ, ಮುಂದೆ ಗೆಲ್ಲೋದು ಇವರೇ. ಯಾವ ಕಾರಣಕ್ಕೆ ಸರ್? ಬಿಜೆಪಿ. ಮೋದಿ. ಮೋದಿ. ಚುನಾವಣೆಯಲ್ಲಿ ತಮ್ಮ ಒಲವು ಯಾವ ಪಕ್ಷಕ್ಕೆ ಸರ್? ಇನ್ನೇನು ಸರ್ ಬಿಜೆಪಿನೇ. ಬಿಜೆಪಿ. ಸರ್ ನಾವು ಭಾರತೀಯ ಜನತಾ ಪಾರ್ಟಿಗೆ. ಸೋಮಣ್ಣ ಅವ್ರಿಗೆ. ಕಾಂಗ್ರೆಸ್ ಬಿಜೆಪಿಗ? ಕಾಂಗ್ರೆಸ್ಗೆ. ಕಾಂಗ್ರೆಸ್ ಪಕ್ಷ. ನಮ್ಮ MLA ಸುರೇಶ್ ಗೌಡ್ರು. ಸುರೇಶ್ ಗೌಡ್ರು. ನಾವು ಬಿಜೆಪಿ ಕಡೆನೇ ಇದ್ದೀವಿ. ಏನೋ ಈ ಸರಿ ನಾವು ಅವರು ಬಂದ್ಬಿಟ್ಟವ್ರು ಸೋಮಣ್ಣ ಯಾವತ್ತು ಬರ್ದಾಗ ಬಂದ್ಬಿಟ್ಟವ್ರೆ ಅವ್ರನ್ನ ಈ ಸರಿ ಗೆಲ್ಸೋಣ. ಗೆಲ್ತಾರೆ ಸೋಮಣ್ಣವರು? ಎಲ್ಲೇ ಗೆಲ್ತಾರೆ. ಥ್ಯಾಂಕ್ ಯು. ಸೋಮಣ್ಣ ಅವ್ರಿಗೆ. ಯಾವ ಕಾರಣಕ್ಕೆ ಸರ್? ಬಿಜೆಪಿಗೆ. ತಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್ಗೆ. ಯಾವ ಕಾರಣಕ್ಕೆ ಸರ್? 5 ಗ್ಯಾರಂಟಿಗಳನ್ನು ಈಡೇರಿಸಿದೆ ಅದರಿಂದ. ಬೆಂಬಲಿಸ್ತಾ ಇದ್ದೀರಾ? ನಾವು JDS ಬಿಜೆಪಿ ಮೈತ್ರಿ. ಮೈತ್ರಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷ? ಬಿಜೆಪಿ. ನಾವು ಯಾವ ಕಾಂಗ್ರೆಸ್ ಬಿಜೆಪಿಗ? ಏನ ಕಾಂಗ್ರೆಸ್ಗೆ ಹಾಕೋಣ ಅಂತ ಮಾಡಿದ್ದೀವಿ ಸ್ವಾಮಿ. ಬೆಂಬಲ ಯಾರಿಗೆ ಸರ್? ಸರ್ ನಾವು ಕಾಂಗ್ರೆಸ್ಗೆ. ಸೋಮಣ್ಣ. ಯಾವ ಕಾರಣಕ್ಕೆ ಬೆಂಬಲಿಸ್ತಾ ಇದ್ದೀರಾ? ನಾವು ಮೋದಿ ಬೆಂಬಲಕ್ಕೆ ನಾವು ಮೋದಿ ಬೆಂಬಲ. ಮೋದಿಗೋಸ್ಕರ ಸೋಮಣ್ಣವ್ರು ನಾವು ಆಗ್ತಾ ಇದ್ದೀವಿ. ಈ ಬಾರಿ ಚುನಾವಣೆಯಲ್ಲಿ ತಾವು ಯಾವ ಪಕ್ಷಕ್ಕೆ ಮತ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಕಾಂಗ್ರೆಸ್, ಬಿಜೆಪಿ? ಬಿಜೆಪಿ ಸರ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಮೋದಿ. ಬಿಜೆಪಿ. ಯಾರಿಗೆ ಓಟ್ ಹಾಕ್ಬೇಕು ಅಂತ? ಬಿಜೆಪಿ. ಪಕ್ಕ ಬಿಜೆಪಿ. ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಅಂದ್ರೆ ನಾವು ಅವತ್ತಿನ ಬಿಜೆಪಿನೇ ಇರೋದು, ಇವತ್ತು ಬಿಜೆಪಿಗೆ ಓಟ್ ಹಾಕೋದು. ಬಿಜೆಪಿಗೆ ಓಟ್ ಹಾಕೋದು. ಮೋದಿಗೋಸ್ಕರನ ಸುರೇಶ್ ಗೌಡ್ರಿಗೋಸ್ಕರನ? ನಾವು ಮೋದಿ ಎಲ್ಲವ್ರೆ ಅಂತ ನೋಡಿಲ್ಲ, ಸದ್ಯಕ್ಕೆ ನಾವು ನೋಡಿರೋದೇ ಗೌಡ್ರನ್ನ ಹಾಕದೆ ಗೌಡ್ರಿಗೋಸ್ಕರ. ಸುರೇಶ್ ಗೌಡ್ರಿಗೋಸ್ಕರನೇ ಓಟ್ ಹಾಕೋದು. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ ಬರ್ತದೆ. ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಾವನಪ್ಪ ಈ ಅಮೃತ ಹಿಡ್ಕೊಂಡಿದ್ದೀನಿ. ನಾವು ಇವ್ರ ಕಡೆಗೆ ಇರೋದು ಸುರೇಶ್ ಗೌಡ್ರ ಕಡೆಗೆ. ಸುರೇಶ್ ಗೌಡ್ರ ಕಡೆಗೆ. ಯಾವ ಪಕ್ಷ? ಸರ್ ಬಿಜೆಪಿಗೆ ಸರ್. ಯಾವ ಕಾರಣಕ್ಕೆ ಸರ್? ಸರ್ ಮೋದಿಗೋಸ್ಕರ ಸರ್. ನಾವು ಸುರೇಶ್ ಗೌಡ್ರಿಗೋಸ್ಕರ ಮೋದಿಗೋಸ್ಕರ ನಾವು ಅಭಿಮಾನ ಆಯ್ತು ಸರ್ ನಮಗೆ. ಆಯ್ತು ಸರ್. ಈ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಹೇಳಕ್ಕಾಗಲ್ಲ, ಯಾಕೆಂದ್ರೆ ಹೇಳ್ಕೊಳಕ್ ಹೋದ್ರೆ ನಾವು ತಪ್ಪಾಗುತ್ತೆ. ತಮ್ಮ ಬೆಂಬಲ ಯಾರಿಗೆ ಸರ್? ಮುದ್ದನ್ಮೇಗೌಡ. ಯಾರಿಗೆ ಸರ್? ಸರ್ ಇವಾಗ ಮೋದಿ ಪರ ಎಲ್ಲರೂ ಒಂದ್ ಸ್ವಲ್ಪ ಮೋದಿ ಅಂತಾರೆ. ಕೆಲಸ ಕಾರ್ಯದಲ್ಲಿ ನಮ್ಮ ಗ್ರಾಮಾಂತರದಲ್ಲಿ ಸುರೇಶ್ ಗೌಡ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹಂಗಾಗಿ ಸುರೇಶ್ ಗೌಡ್ರು ನೇತೃತ್ವದಲ್ಲಿ ಮೋದಿಗೆ ಓಟ್ ಹಾಕ್ಬೇಕು. ವಿ ಸೋಮಣ್ಣ ಅವ್ರನ್ನೇ ಗೆಲ್ಲಿಸ್ತೀವಿ. ತಮ್ಮ ಬೆಂಬಲ? ನಮ್ದ ಬಿಜೆಪಿಗೆ. ಬಿಜೆಪಿ. ಯಾವ ಕಾರಣಕ್ಕೆ? ಅವತ್ತಿಂದ ಬಿಜೆಪಿನೇ. ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ನಮ್ಗೆ ಸೆಂಟ್ರಲ್ ಅಲ್ಲಿ ಮೋದಿ ಬರ್ಬೇಕಷ್ಟೇ. ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ನಮ್ದು ಬಿಜೆಪಿ ಸರ್. ಬಿಜೆಪಿ. ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಬಿಜೆಪಿ ಅಂದ್ರೆ ನರೇಂದ್ರ ಮೋದಿ ಇರೋದು ಕಾರಣಕ್ಕೋಸ್ಕರ. ತಮ್ಮ ಬೆಂಬಲ ಯಾರಿಗೆ ಸರ್? ಮೋದಿ. ಯಾವ ಕಾರಣಕ್ಕೆ ಸರ್? ದೇಶ ಉದ್ಧಾರ ಪಕ್ಷ ಸರ್. ಕಾಂಗ್ರೆಸ್ ಅವ್ರ ಬಿಜೆಪಿ? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಸುಮ್ಮನೆ ಮೋದಿಗೋಸ್ಕರ. ಮೋದಿಗೋಸ್ಕರ ಬಿಜೆಪಿ. ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಮ್ದು ಕಾಂಗ್ರೆಸ್. ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಸರ್ ಬಿಜೆಪಿಗೆ. ಯಾವ ಕಾರಣಕ್ಕೆ ಸರ್? ದೇಶದ ಅಭಿವೃದ್ಧಿಗೆ. ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿಗೆ. ಯಾವ ಕಾರಣಕ್ಕೆ ಮೇಡಮ್? ದೇಶದ ಅಭಿವೃದ್ಧಿಗೆ. ದೇಶದ ಅಭಿವೃದ್ಧಿಗೆ. ಕಾಂಗ್ರೆಸ್ ಹೆಣ್ಮಕ್ಳಿಗೆ ತುಂಬಾ ಭಾಗ್ಯ ಕೊಟ್ಟಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಕೊಟ್ಟಿದೆ, ಗಂಡಸರುಗಳಿಗೆ ಏನ್ ಮಾಡ್ತಿದೆ? ಎಲ್ಲ ಟ್ಯಾಕ್ಸ್ ನಮ್ಗಳ ಮೇಲೆ ಬರ್ತಿದೆ, ಭಾಗ್ಯ ಮಾತ್ರ ಹೆಣ್ಮಕ್ಳು ಕೊಡ್ತಿದಾರೆ ಅಷ್ಟೇ. ಹೌದಾ? ಹಂಗಾಗಿ ತಮ್ಮ ಬೆಂಬಲ ಬಿಜೆಪಿಗೆ. ಸೋಮಣ್ಣ ಅವ್ರು ಗೆಲ್ತಾರ? ಹೌದು ಸರ್. ನಾವು ಬಿಜೆಪಿಗೆ ಕೊಡ್ತೀವಿ ಸರ್. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಅಂತ ದೇಶ ಮುನ್ನಡೆಸ್ತಾ ಇರೋ ಇದು 10 ವರ್ಷದಿಂದ 70 ವರ್ಷದಿಂದ ಆಗಿರ್ತಕ್ಕಂಥ ಕೆಲಸನ 10 ವರ್ಷ ಮಾಡಿ ತೋರಿಸಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಮ್ದು ಬಿಜೆಪಿ. ಯಾವ ಕಾರಣಕ್ಕೆ ಸರ್? ನಮ್ದು ಮೋದಿ ಮುಖ ನೋಡ್ತೀವಿ. ಕಾಂಗ್ರೆಸ್ ಭಾಗ್ಯಗಳ ಮುಂದೆ ಸಿದ್ದರಾಮಯ್ಯ ಅವ್ನು ಯಾರು ಕೊಡು ಅಂತ ಅವನು ಹೇಳಿದ್ದ ಕಾಂಗ್ರೆಸ್ನವನು. ಸಿದ್ದರಾಮಯ್ಯ ನಮ್ಗೆ ಏನ್ ಬೇಕಾಗ ನಾವೇ ಕೊಡ್ತೀವಿ ಬೇಕಾದ್ರೆ ಅವನಿಗೇನೆ. ಸಿದ್ದರಾಮಯ್ಯ ಕೊಡ್ತೀವಿ ನಾವು. ಅಂದ್ರೆ ಸಿದ್ದರಾಮಯ್ಯ ಭಾಗ್ಯಗಳ ಕೆಲಸ ನಮ್ಗೇನ್ ಬೇಕಿಲ್ಲ ಅವಯಿಂದ. ಬೇಕಿಲ್ಲ. ತುಂಬಾ ಮಹಿಳೆಯರಿಗೆಲ್ಲ ಸಹಕಾರ ಇಸ್ಕೊಳ್ಳಿ ಬಿಡಿ ಅವ್ರ ಹತ್ರ. ನಮಗೆ ಬೇಕಿಲ್ಲ. ನಮ್ಮ ಮತ ಬಿಜೆಪಿಗೆ, ಮೋದಿಗೆ. ಯಾವ ಪಕ್ಷಕ್ಕೆ? ಕಾಂಗ್ರೆಸ್. ಯಾವ ಪಕ್ಷಕ್ಕೆ? ನಾವು ಬಿಜೆಪಿ ಪಕ್ಷ ಸರ್. ಬಿಜೆಪಿ ಪಕ್ಷ. ಯಾವ ಕಾರಣಕ್ಕೆ? ನಮಗೆ ಮೋದಿ ಕಡೆಯಿಂದ, ಇಲ್ಲಿ ಗೌಡ್ರ ಕಡೆಯಿಂದ, ಸುರೇಶ್ ಗೌಡ್ರ ಕಡೆಯಿಂದ ಹೆಲ್ಪ್ ಆಗುತ್ತೆ, ಅದರಿಂದ ಹೆಲ್ಪ್ ಆಗುತ್ತೆ ಅಂತ. ಯಾವ ಪಕ್ಷಕ್ಕೆ? ಮುದ್ದನ್ಮೇಗೌಡ. ಯಾವ ಕಾರಣಕ್ಕೆ ಸರ್? ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು MP ಆಗಿದ್ದಾಗ. ಯಜಮಾನ್ರೆ, ಈ ಬಾರಿ ತಮ್ಮ ಓಟು ಯಾವ ಪಕ್ಷಕ್ಕೆ? ನರೇಂದ್ರ ಮೋದಿ. ನರೇಂದ್ರ ಮೋದಿಗೆ.
ಬಿಜೆಪಿಗೆ ಓಟ್ ಹಾಕ್ತೀವಿ. ಬಿಜೆಪಿಗೆ ಯಾವ ಕಾರಣಕ್ಕೆ ಬಿಜೆಪಿಗೆ ಓಟ್ ಹಾಕ್ಬೇಕು ಅಂತಿದ್ರ? 10 ವರ್ಷದಿಂದ ಬಿಜೆಪಿ ಅವರು ನರೇಂದ್ರ ಮೋದಿ ದೇಶದ 5ನೇ ಸ್ಥಾನಕ್ಕೆ ತಗೊಂಡವ್ರೆ. ಈ ಸತಿ 3ನೇ ಸ್ಥಾನಕ್ಕೆ ತತ್ತೀನಿ ಅಂತ ಹೇಳವ್ರೆ. ನಾವು ನರೇಂದ್ರ ಮೋದಿಗೆ ಇರೋ ತನಕ ನರೇಂದ್ರ ಮೋದಿ ಬಿಜೆಪಿಗೆ ಓಟ್ ಹಾಕ. ತಮ್ಮ ಬೆಂಬಲ ಯಾರಿಗೆ ಸರ್? SP ಮುದ್ದನ್ಮೇಗೌಡರಿಗೆ. ತಮ್ಮ ಬೆಂಬಲ ಯಾರಿಗೆ ಸರ್? ನಾವು ನರೇಂದ್ರ ಮೋದಿ. ನರೇಂದ್ರ ಮೋದಿಯಿಂದ ದೇಶದ ಅಭಿವೃದ್ಧಿ ಸಾಧ್ಯನಾ? ಹೌದು ಸರ್, ಖಂಡಿತ ಸಾಧ್ಯ ಸರ್. ಸರ್ ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ನಮ್ಮ ಸೋಮಣ್ಣ ಅವರಿಗೆ ಬಿಜೆಪಿ. ಗೆಲ್ತಾರಾ ಸೋಮಣ್ಣ ಅವರು? 100% ಸತ್ಯ ಗೆಲ್ತಾರೆ ಸರ್. ಈ ಸರಿ ಚುನಾವಣೆಯಲ್ಲಿ ಬಿಜೆಪಿಗೆ ಮಾಡೋಣ ಅನ್ಕೊಂಡು. ಯಾವ ಕಾರಣಕ್ಕೋಸ್ಕರ ಸರ್? ಮೋದಿ ಕೆಲಸಕಾರ. ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಮೋದಿ. ತಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಬಿಜೆಪಿ ಸರ್. ಯಾವ ಕಾರಣಕ್ಕೆ ಸರ್? ದೇಶದ ಭದ್ರತೆ ದೃಷ್ಟಿಯಿಂದ. ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ಕಾಂಗ್ರೆಸ್. ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಅವ್ರಿಗೆ ಹಾಕೋಣ. ಯಾರು ದೇಶಕ್ಕೆ ಹೋರಾಟ ಮಾಡೋದು? ಈಗ ಮೋದಿ ಮಾಡ್ತಾವ್ರೆ. ಮೋದಿಗೆ ಹಾಕೋಣ ಅಂತ ಇದೀವಿ. ಈ ಬಾರಿ ಚುನಾವಣೆಯಲ್ಲಿ ಯಾರು ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನಮ್ಗೆ ನರೇಂದ್ರ ಮೋದಿ ಗೆಲ್ಲಬೇಕು. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಬೆಂಬಲ ಇಬ್ರಿಗೂ ಇದೆ. ನೀವ್ ಯಾರಿಗೆ ಓಟ್ ಹಾಕ್ಬೇಕು ಅಂತಿದ್ದೀರಾ? ಮುದ್ದನ್ಮೇಗೌಡ್ರ ಸೋಮಣ್ಣ? ಸೋಮಣ್ಣ. ಬೆಂಬಲ ಯಾರಿಗೆ ಸರ್? ಸರ್ ಬಿಜೆಪಿ ಸರ್. ಯಾವ ಕಾರಣಕ್ಕೆ ಸರ್? ಸರ್ ನರೇಂದ್ರ ಮೋದಿ ಅಂತ ಕೆಲಸನೇ ಮಾಡಿದ್ದಾರೆ, ಅದಕ್ಕೋಸ್ಕರ ಬಿಜೆಪಿಗೆ ಸರ್. ನಮ್ಮ ಬೆಂಬಲ ಬಿಜೆಪಿಗೆ, ಸೋಮಣ್ಣನವರಿಗೆ. ಯಾವ ಕಾರಣಕ್ಕೆ ಸರ್? ಇವತ್ತು ದೇಶದ ಭದ್ರತೆ ಆಗಲಿ, ವಿದೇಶಾಂಗ ವ್ಯವಹಾರದಾಗಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ನೇಹ ಸಂಬಂಧದಾಗಲಿ ನರೇಂದ್ರ ಮೋದಿ ಅವರು ಇವತ್ತು ದೇಶನ ನಂಬರ್ 1 ದೇಶ ಒಂದು ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸಿದ್ದಾರೆ. ಬೆಂಬಲ ಯಾರಿಗೆ ಸರ್? ಈ ಸಾರಿ ನರೇಂದ್ರ ಮೋದಿ ಅವರಿಗೆ ಸರ್. ಈ ಸಾರಿ ಮುದ್ದನ್ಮೇಗೌಡರಿಗೆ. ಬೆಂಬಲ ಯಾರಿಗೆ? ಭಾರತೀಯ ಜನತಾ ಪಕ್ಷ. ಬಿಜೆಪಿ. ಯಾವ ಕಾರಣಕ್ಕೆ? ಮೋದಿ ಅವ್ರಿಗೋಸ್ಕರ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ಕಾಂಗ್ರೆಸ್. ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಯಾವ ಕಾರಣಕ್ಕೆ? ದೇಶ ಸುಭದ್ರತೆ. ಕಾಂಗ್ರೆಸ್ ಬಿಜೆಪಿನ? ಬಿಜೆಪಿ. ಇದು ಬಿಜೆಪಿ. ನಾವು ಆ ಜನ್ಮದಿಂದನೂ ಬಿಜೆಪಿ, ಬಿಜೆಪಿ, ಇವತ್ತು ಬಿಜೆಪಿ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು ಬಿಜೆಪಿಗೆ ಮಾಡ್ತೀವಿ. ಯಾವ ಕಾರಣಕ್ಕೆ ಸರ್? ದೇಶದ ಹಿತದೃಷ್ಟಿಗೋಸ್ಕರ. ಬೆಂಬಲ ಯಾರಿಗೆ ಸರ್? ಸೋಮಣ್ಣ ಅವರಿಗೆ, ವಿ ಸೋಮಣ್ಣ ಅವರಿಗೆ. ಯಾವ ಕಾರಣಕ್ಕೆ ಸರ್? ಬಿಜೆಪಿ ಬರ್ಬೇಕಂತ. ಬಿಜೆಪಿ. ಬೆಂಬಲ ಯಾವ ಪಕ್ಷಕ್ಕೆ ಸರ್? ಕಾಂಗ್ರೆಸ್ಗೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾರಿಗೆ? ಮತ ಈ ಸಾರಿ ಸ್ಥಳೀಕರಾಗಿರೋದ್ರಿಂದ ಮುದ್ದನ್ಮೇಗೌಡರಿಗೆ. ಏನ್ ಸ್ವಾಮಿ ಇದು? ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ದೇವ್ರು ಯಾವ್ರಿಗೂ ಜ್ಞಾನ ಕೊಡ್ತಾರೆ ಹಾಕ್ತೀವಿ. ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಾವು ಬಿಜೆಪಿಗೆ. ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಮ್ದು ಬಿಜೆಪಿ ಸರ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಮುದ್ದನ್ಮೇಗೌಡರಿಗೆ. ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಸರ್ ನಮಗೆ ದೇಶ ಮುಖ್ಯ. ದೇಶ ಮೋದಿ. ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಸುರೇಶ್ ಗೌಡ ಕೆಲಸ ಮಾಡಿದ್ದಾರೆ. ಸುರೇಶ್ ಗೌಡ್ರಿಗೋಸ್ಕರ ಸೋಮಣ್ಣ ಅವ್ರಿಗೆ ಆಗ್ತಾ ಇದ್ದೀರಾ? ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ಬಿಜೆಪಿ. ಯಾವ ಕಾರಣಕ್ಕೆ? ಈ ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ. ಏನ್ ಮಾಡಿತ್ತು ಕಾಂಗ್ರೆಸ್ ಸರ್ಕಾರ? ಏನು ಮಾಡಿಲ್ಲ. ರೈತರಿಗೆ ಏನು ಅನುಕೂಲನೇ ಮಾಡಿಲ್ಲ. ಕಿತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಯಾವ ಕಾರಣಕ್ಕೆ? ಬಿಜೆಪಿ ಅಂದ್ರೆ ಎಲ್ಲ ಹಿಂದುತ್ವಕ್ಕೋಸ್ಕರ ಬಿಜೆಪಿ. ತಮ್ಮ ಬೆಂಬಲ ಯಾರಿಗೆ? ಮೋದಿಗೆ. ಮೋದಿಗೆ. ಯಾವ ಕಾರಣಕ್ಕೆ? ಅವ್ರು ದೇಶ ಅಭಿವೃದ್ಧಿ ಮಾಡ್ತಾರೆ, ಭ್ರಷ್ಟ ರಾಜಕೀಯ ಇಲ್ಲ ಅವ್ರ ಹತ್ರ, ಅದಕ್ಕೋಸ್ಕರ ನಾವು ಮೋದಿಗೆ. ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಬಿಜೆಪಿ. ಸುರೇಶ್ ಗೌಡ್ರು. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ ಪಕ್ಷ. ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ? ಸರ್ ನಮ್ದು ಯಾವಾಗಲೂ ಕಾಂಗ್ರೆಸ್ಗೆ. ಕಾಂಗ್ರೆಸ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೋಸ್ಕರ? ಮೋದಿ ಗೆಲ್ಲಕ್ಕೋಸ್ಕರ. ಮೋದಿಗೋಸ್ಕರ ಬಿಜೆಪಿ. ಅವ್ರೇನ್ ದುಡ್ಡು ಖರ್ಚು ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರ ಚೆನ್ನಾಗಿರ್ಲಿ. ಬಿಜೆಪಿ ಗೆಲ್ಬೇಕಷ್ಟೇ. ಯಾರಿಗೆ? ಬಿಜೆಪಿ. ಕಾಂಗ್ರೆಸ್. ಕಾಂಗ್ರೆಸ್. ಈ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್. ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ದು ಬಿಜೆಪಿಗೆ ಸರ್. ಯಾವ ಕಾರಣಕ್ಕೆ ಸರ್? ಯಾಕೆಂದ್ರೆ ಮೋದಿ ಬೇಕು ನಮ್ಗೆ. ಮೋದಿ ಬೇಕು. ಮೋದಿಗೋಸ್ಕರ ಬಿಜೆಪಿ. ಸೋಮಣ್ಣ ಗೆಲ್ತಾರೆ. ಸೋಮಣ್ಣ ಗೆಲ್ತಾರೆ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷ? ನಾವು ಬಿಜೆಪಿಗೆ ಸರ್. ಯಾವ ಕಾರಣಕ್ಕೆ ಮೇಡಮ್? ಸರ್ ಅವ್ರು ಬಂದ್ರೆ ಒಳ್ಳೆ ಇರುತ್ತೆ, ಸರ್ಕಾರ ಇರುತ್ತೆ. ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ ಸರ್. ಯಾವ ಕಾರಣಕ್ಕೆ ಸರ್? ಸರ್ ದೇಶಕ್ಕೆ ಒಳ್ಳೇದು ಮಾಡಿದ್ರೆ ಬಿಜೆಪಿ ಸರ್, ಅದಕ್ಕಾಗಿ ಸರ್. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು ಬಿಜೆಪಿಗೆ. ಸಿದ್ದರಾಮಣ್ಣವರು ಗ್ಯಾರಂಟಿ ಮಾಡಿ ನಮಗೆ ದಿವಾಳಿ ಮಾಡಿದರೆ ಅದರಿಂದ ಬಿಜೆಪಿಗೆ ನಾವು ಓಟು. ಬಿಜೆಪಿಗೆ ಓಟು. ಬೆಂಬಲ ಯಾವ ಪಕ್ಷಕ್ಕೆ ಸರ್? ಈ ಸತಿ ಚುನಾವಣೆ ಇದು ಅಂತಂದ್ರೆ ಬಿಜೆಪಿನೇ. ಬಿಜೆಪಿ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿಗೆ ಸರ್. ಯಾವ ಕಾರಣಕ್ಕೆ ಮೇಡಮ್? ನಮ್ಮ ದೇಶ ರಾಮರಾಜ್ಯ ಆಗ್ಬೇಕು ಅಂದ್ರೆ ಬಿಜೆಪಿ ಬರ್ಬೇಕು ಸರ್. ಬಿಜೆಪಿ ಬರ್ಬೇಕು. ಹೌದು ಸರ್. ಅಂದ್ರೆ ಸಿದ್ದರಾಮಯ್ಯನ ಭಾಗ್ಯಗಳು ಕೊಟ್ಟಿದ್ದಾರೆ ಮಹಿಳೆಯರಿಗೆ. ಅವ್ರ 10,000 ತಿಂಗಳಿಗೆ ಹಾಕ್ತಿವಿ ಅಂದ್ರು ಬೇಡ ಸರ್. ಬೇಡ ಸರ್. ನಮಗೆ ದೇಶ ಉದ್ಧಾರ ಆಗ್ಬೇಕು, ಸ್ಕೂಲ್ ಮುಂದೆ ಬರಬೇಕು, ರೋಡ್ಗಳು ಬರಬೇಕು, ಬಡವರಿಗೆ ಮನೆ ಕೊಡಬೇಕು, ಇಷ್ಟೆಲ್ಲ ಬೇಕು. ಗೌರ್ಮೆಂಟ್ ಬಸ್ ಫ್ರೀನೂ ಬೇಡ, ನಮಗೆ 10,000 ತಿಂಗಳಿಗೆ ಇದನ್ನು ಬೇಡ, ಅವ್ರ 10,000 ಕೊಡೋದು ಬೇಡ. ನಮಗೆ ರೇಷನ್ ಎಲ್ಲ ಜಾಸ್ತಿ ಆಗೈತೆ,
1 kg ಬೇಳೆ 180 ಆಗೈತೆ. ನಮಗೆ ರೇಷನ್ ಅವರು 2000 ಕೊಟ್ಟಿದ್ದು ನಮಗೆ ರೇಷನ್ಗೆ ಆಗ್ತಾ ಇಲ್ಲ ಸರ್. ಅದಕ್ಕೆ ಬೇಡ ಬೇಡ ಬಿಜೆಪಿ ಗೌರ್ಮೆಂಟ್ ಬೇಕು. ಹೌದು ಸರ್ ಬೇಕು. ನಮಗೆ ಪ್ರಧಾನಿಯಾಗಿ ಮೋದಿ ಬೇಕು, MLA ಆಗಿ ಸುರೇಶ್ ಗೌಡ್ರು ಬೇಕು, MP ಆಗಿ ಸೋಮಣ್ಣವ್ರು ಬೇಕು. ತಮ್ಮ ಮತ ಯಾವ ಪಕ್ಷಕ್ಕೆ? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಮೋದಿಜಿ. ಬೆಂಬಲ ಯಾರಿಗೆ ಸರ್? ನಮಗೆ ಬಿಜೆಪಿ ಸರ್. ಯಾವ ಕಾರಣಕ್ಕೆ ಸರ್? ನಾವು ಮೋದಿ ನೋಡಿ ವೋಟ್ ಮಾಡ್ತೀವಿ. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಮ್ದೆಲ್ಲ ಬಿಜೆಪಿ. ಸೋಮಣ್ಣ ಅವ್ರಿಗೆ. ಬಿಜೆಪಿ ಸೋಮಣ್ಣ ಗೆಲ್ತಾರ? ಗೆಲ್ತಾರೆ ಸ್ವಾಮಿ. ಬಿಜೆಪಿಗ ಅಥವಾ ಕಾಂಗ್ರೆಸ್? ಕಾಂಗ್ರೆಸ್. ಮುದ್ದನ್ಮೇಗೌಡರು ಗೆಲ್ತಾರ? ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ? ಸರ್ ಕಾಂಗ್ರೆಸ್ ಹಾಕ್ಬಿಡ್ತೀವಿ ಸರ್ ನಾವು. ತಮ್ಮ ಬೆಂಬಲ ಯಾರಿಗೆ ಸರ್? ಮೋದಿ. ಯಾವ ಕಾರಣಕ್ಕೋಸ್ಕರ ಸರ್? ಅಭಿವೃದ್ಧಿ. ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಬೆಂಬಲ ಬಿಜೆಪಿಗೆ. ಯಾವ ಕಾರಣಕ್ಕೋಸ್ಕರ ಸರ್? ಯಾವ ಕಾರಣ? ದೇಶದ ಅಭಿವೃದ್ಧಿಗೆ. ತಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್ಗೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಕಾಂಗ್ರೆಸ್. ತಮ್ಮ ಬೆಂಬಲ ಯಾರಿಗೆ ಸರ್? ಮೋದಿಗೆ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ನಮ್ಮ ದೇಶ ಉಳಿಬೇಕು. ಮೋದಿಗೆ. ಮೋದಿಗೆ. ಸೋಮಣ್ಣ ಗೆಲ್ತಾರೆ. ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ ಮೋದಿ ಅವರು ಮತ್ತೆ ಸೋಮಣ್ಣ ಅವರು 100ಕ್ಕೆ 150 ಭಾಗ ಗೆಲ್ತಾರೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಮ್ದೆಲ್ಲ ಬಿಜೆಪಿ. ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ ಯಜಮಾನ್ರಿ? ಬಿಜೆಪಿಗ ಕಾಂಗ್ರೆಸ್ಗ? ಮೋದಿ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಸೋಮಣ್ಣ ಅವರು. ಯಾವ ಕಾರಣಕ್ಕೋಸ್ಕರ ಸರ್? ನರೇಂದ್ರ ಮೋದಿ ಅವರು ನೋಡಕ್ಕೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಸರ್ ಬಿಜೆಪಿ. ಯಾವ ಕಾರಣಕ್ಕೋಸ್ಕರ ಸರ್? ಸೋಮಣ್ಣರು ಅಂದ್ರೆ ಮೋದಿ. ಮೋದಿಗೋಸ್ಕರ ಬಿಜೆಪಿ. ಹೌದು. ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? NDA ಪಕ್ಷದ ಬೆಂಬಲ ನಮ್ದು. NDA. ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ಸರ್ ದಳಕ್ಕೆ ನಾವು ಕುಮಾರಸ್ವಾಮಿ ಪಕ್ಷ ಆದ್ರೆ NDAಗೆ ಇದಾಗ ಮರ್ಜ್ ಆಗಿರೋದ್ರಿಂದ ಬಿಜೆಪಿ ಆಗ್ತೀವಿ. ಬಿಜೆಪಿ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಮೋದಿ ದೇಶದ ಅಭಿವೃದ್ಧಿ. ಅಂತ ಬೆಂಬಲ ಯಾರಿಗೆ ಸರ್? ಸರ್ ನಮ್ಮ ಲೋಕಲ್ ಜನ ಮುದ್ದಮ್ಮೇಗೌಡರಿಗೆ ನಾವು ಓಟ್ ಹಾಕಂತ ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕೋದು ನಾವು. ಸರ್ ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ದು ಬಿಜೆಪಿ ಸರ್. ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಬಂದು ಬರಗಾಲ ಬಂದ ದೇಶ ಎಲ್ಲ ಹುಟ್ಟು ದರಿದ್ರ ಸರ್ಕಾರ ಎಲ್ಲ ಸಾಲ ನಡೀತಾ ಇದೆ. ಅದರಿಂದ ನಾವೆಲ್ಲ ಬಿಜೆಪಿ ಬೆಂಬಲ ಮಾಡ್ತೀವಿ ಸದ್ಯ. ತಮ್ಮ ಬೆಂಬಲ ಯಾವ ಪಕ್ಷ? ಸೋಮಣ್ಣ ಇಸ್ ವಿನ್ ಆಗ್ತಾನೆ. ಡೆಫಿನೆಟ್ ಮಾತಾಡಂಗಿಲ್ಲ ಸರ್. ಸೋಮಣ್ಣ ಗೆಲ್ತಾರೆ. ಸೋಮಣ್ಣ ಫಿಕ್ಸ್ ಸರ್. ಬಿಜೆಪಿ ಅಭ್ಯರ್ಥಿ. ಹೌದು ಸರ್. ಒಂದು ಕುಮಾರಸ್ವಾಮಿ ಆರೋಪ ಹೊರಿಸ್ತಾವ್ರೆ, ಇದು ಅನ್ಯಾಯ ಸರ್. ಇದು ತಪ್ಪು ಗೋಬೆ ಕುಂಡಿಸ್ತಾರೆ ಇವ್ರಿಗೆ. ಎಲೆಕ್ಷನ್ ಟೈಮ್ನಲ್ಲಿ ಗೋಬೆ ಕುಂಡಿಸ್ತಾರೆ ಇವ್ರಂತ ಸರ್ ಕಾಂಗ್ರೆಸ್ನವರು. ಉತ್ಪನ್ನದಾರ ಎಲ್ಲ ದೊಡ್ಡದಾಗಿ ಇಡೀ ಸ್ಟೇಟ್ ಪೂರ್ತಿ ಡಿಸ್ಟಿಕ್ ಪೂರ್ತಿ ಪ್ರಸಾರ ಮಾಡ್ತಾವ್ರೆ. ಅವ್ರೇನು ಮಾತಾಡಲಿ ತಪ್ಪೇನು ಕುಮಾರ್ ತಪ್ಪು ಮಾತಾಡಿದ್ರೆ ಸರ್ ಅವರು. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಬಿಜೆಪಿ. ಸರ್ ನಮ್ಮ ಬೆಂಬಲ ವಿ ಸೋಮಣ್ಣ ಅವ್ರಿಗೆ. ಯಾರ ನಿಂತ್ಕೊಳ್ಳಿ ನಾವು ದೇಶದ ಅಭಿವೃದ್ಧಿಗೋಸ್ಕರ ಮೋದಿ ನೋಡ್ತೀವಿ. ಮೋದಿಗೋಸ್ಕರ ನಾವ್ ಯಾರ ನಿಂತ್ಕೊಳ್ಳಿ ಅವ್ರಿಗೆ ಹಾಕದೆ ನಾವು ಮೋದಿ ನೋಡ್ಕೊಂಡು. ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಅಂದ್ರೆ ಎಲ್ಲರ ಕಣ್ಣಿಗೆ ಕಾಣಿಸುತ್ತಲ್ಲ ಸರ್ ಮಾಡಿರೋಂಥದ್ದೆಲ್ಲ ಒಳ್ಳೆ ಕೆಲಸಗಳು ಕಾರ್ಯಗಳು, ಮೋದಿಜಿ ಬರ್ತಾ ಇರ್ತಕ್ಕಂಥ ಶ್ರಮಗಳು. ಬಿಜೆಪಿ ಮೋದಿ ಅವರು. ಬಿಜೆಪಿ ಅಂದ್ರೆ ಒಳ್ಳೆ ಸುಭದ್ರವಾದ ಆಡಳಿತ ಕೊಡ್ತಾರೆ. ದೇಶದ ಹಿತದೃಷ್ಟಿಯಿಂದ ಮೋದಿಗೆ ಆಗ್ತದೆ. ಸರ್ ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಮುದ್ದಮ್ಮೇಗೌಡ. ಚುನಾವಣೆಯಲ್ಲಿ ತಮ್ಮ ಮತ ಯಾರಿಗೆ? ನಾನು ಸೋಮಣ್ಣಗೆ ಹಾಕ್ತೀನಿ. ಯಾವ ಕಾರಣಕ್ಕೆ ಸರ್? ನನಗೆ ಸಾಬ್ರದ್ದು ಮುಸ್ಲಿಮ್ಸ್ ಕಮ್ಮಿ ಮಾಡಬೇಕು, ಬಿಜೆಪಿ ಸರ್ಕಾರ ಬಂದ್ರೆ ನನಗೆ ಅನುಕೂಲ ಆಗುತ್ತೆ ಅಂತ ನಾನು ಬಿಜೆಪಿಗೆ ವೋಟ್ ಹಾಕ್ತೀನಿ. ಚುನಾವಣೆ ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಾವೆಲ್ಲ ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಬಿಜೆಪಿ ನರೇಂದ್ರ ಮೋದಿ ನೋಡಿ ನಾವು ಬಿಜೆಪಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬಲ ಮೋದಿ 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 ಮೋದಿ. ಎಸ್, ದೇಶದ ರಕ್ಷಣೆ. ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಬಿಜೆಪಿನ? ಬಿಜೆಪಿ. ಬಿಜೆಪಿ. ಸರ್ ನಮ್ಮ ಬೆಂಬಲ ಮುದ್ದನ್ಮೇಗೌಡರಿಗೆ ಸರ್. ಸರ್ ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ವಿ ಸೋಮಣ್ಣ ಮೋದಿ. ಬಿಜೆಪಿ. ಯಾವ ಕಾರಣಕ್ಕೆ ಸರ್? ದೇಶ ಉದ್ಧಾರ ಮಾಡ್ತಾರಲ್ಲ ಅದಕ್ಕೆ. ಯಾರಿಗೆ ಸರ್? ನಾವು ಕಾಂಗ್ರೆಸ್ಗೆ. ಯಾವ ಕಾರಣಕ್ಕೆ ಸರ್? ಸುಮ್ಮನೆ ಕಾಂಗ್ರೆಸ್ಗೆ. ತಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಯಾವ ಕಾರಣಕ್ಕೆ ಸರ್ ಬಿಜೆಪಿ? ಅದರಿಂದ ನಾವು ಅದೇ ಇರೋದು ಅದಕ್ಕೆ. ಅದರಿಂದ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿಗೆ. ಬಿಜೆಪಿಗೆ. ತಮ್ಮ ಮತ ಯಾವ ಪಕ್ಷಕ್ಕೆ? ಬಿಜೆಪಿ ಸರ್. ಯಾವ ಕಾರಣಕ್ಕೆ? ಅವರು ಚೆನ್ನಾಗಿ ಆಳ್ತಾರೆ, ನ್ಯಾಯ ಇದೆ, ಮೋಸ ಇಲ್ಲ. ನಾವು ಮೊದಲಿಂದಲೂ ಬಿಜೆಪಿ ಪಕ್ಷನೇ. ಬಿಜೆಪಿ ನಮಗೆ ಮೋದಿ ಬರಬೇಕು. ಮೋದಿಗೋಸ್ಕರ ಬಿಜೆಪಿ. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ BBTV ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.